ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಹರಿ ಓಂ. ಅರ್ಜುನನಿಗೆ ಬಂದಂತಹ ಶೋಕವನ್ನ ಪರಿಹಾರ ಮಾಡಬೇಕು ಅಂತ ಭಗವಂತ, ಏನು ಶೋಕ ಬಂದಿದೆ ಅವನಿಗೆ, ನನ್ನವರನ್ನ ಕೊಲ್ಲಬೇಕಾಗತ್ತೆ, ನನ್ನವರು ಸತ್ತೋಗಿ ಬಿಡ್ತಾರೆ ಯುದ್ಧದಲ್ಲಿ, ಅವರ ವಿರಹ ನನಗಾಗತ್ತೆ, ಸುಖ ನಾಶ ಆಗಿಬಿಡತ್ತೆ ಅಂತ ಏನೇನೋ ಹೇಳಿದ್ನಲ್ಲ. ಅದೆಲ್ಲಕ್ಕೂ ಉತ್ತರ ರೂಪದಲ್ಲಿ ಭಗವಂತ 4 ಪ್ರಮೇಯಗಳನ್ನ ದೃಢಪಡಿಸಿದ. ಜೀವನಿತ್ಯ, ಜೀವನಂತೆ ಅನೇಕ ಪದಾರ್ಥಗಳು ನಿತ್ಯಗಳಿವೆ ಅಂತ ನಿತ್ಯನಾದ ಜೀವ ಪರಮನಿತ್ಯನಾದ ಭಗವಂತನ ಪ್ರತಿಬಿಂಬ. ಆದ್ದರಿಂದ ಕಥಂಚಿತ್ ದೇಹನಾಶ ಆದರೂ ಕೂಡ ಜೀವನಾಶವನ್ನ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ದೇಹನಾಶ ಅನ್ನೋದು ಅನಿವಾರ್ಯ. ಅಷ್ಟು ಮಾತ್ರ ಅಲ್ಲ, ದೇಹನಾಶ ಆಗ್ಬಿಡುತ್ತಲ್ಲ ಅನ್ನುವ ದುಃಖಪಟ್ರೆ ಹುಟ್ಟಿದವನಿಗೆ ಮರಣ, ಮರಣಪಟ್ಟವನಿಗೆ ಹುಟ್ಟು, ಅದೆರಡೂ ಕೂಡ ಅತ್ಯಂತ ಅನಿವಾರ್ಯವಾದ ಪ್ರಸಂಗಗಳಾಗಿರುವಾಗ ದುಃಖ ಪಡುವ ಅವಶ್ಯಕತೆ ಇಲ್ಲ ಅನ್ನುವ ಪ್ರಮೇಯವನ್ನ ನಾನಾ ಯುಕ್ತಿಗಳ ಮೂಲಕ, ಪ್ರಮಾಣಗಳ ಮೂಲಕ ಸಿದ್ಧ ಮಾಡಿ ಈಗ ಹೇಳ್ತಾನೆ ಸ್ವಾಮಿ. ಇಲ್ಲಿಂದ ಸುಮಾರು ಇನ್ನೊಂದು 7 ಶ್ಲೋಕ, 8 ಶ್ಲೋಕ ಅದು ಯುದ್ಧದ ಬಗ್ಗೆ. ಯುದ್ಧ ಮಾಡಿದ್ರೆ ಏನಾಗುತ್ತೆ, ಯುದ್ಧ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನುವ ವಿಷಯದಲ್ಲಿ ಅರ್ಜುನನಿಗೆ ತಿಳಿಸಿಕೊಡ್ತಾನೆ ಕೃಷ್ಣ. ಅದರಲ್ಲಿ ವಿಸ್ತಾರವಾದ ಭಾಷ್ಯ ಭಾಗ, ತಾತ್ಪರ್ಯ ಭಾಗ ಎಲ್ಲ ಏನಿಲ್ಲ ಅದರಲ್ಲಿ. ಅರ್ಜುನ ಹೇಳಿದ, ಈ ಯುದ್ಧ ಭೂಮಿಯನ್ನು ನಾನು ನೋಡ್ತಾ ಇದ್ದ ಹಾಗೆ ಕೃಷ್ಣ, ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಅಂತಂದ. ನಡುಗ್ತಾ ಇದ್ದೀನಿ ನಾನು, ಇಡೀ ನನ್ನ ದೇಹ ನಡುಗಿ ಹೋಗ್ತಾ ಇದೆ, ಶಿವರಿಂಗ್ ಬರ್ತಾ ಇದೆ, ನನಗೆ ರೋಮಾಂಚನ ಆಗ್ತಾ ಇದೆ, ನನ್ಗೆ ಯುದ್ಧ ಮಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ನಲ್ಲ ಕೃಷ್ಣ. ಅರ್ಜುನ ಹೇಳಿದ್ನ ಕೃಷ್ಣದೇವರಿಗೆ, ನನಗೆ ಆಗ್ತಿಲ್ಲಪ್ಪ, ನಡುಕ ಬರ್ತಾ ಇದೆ, ನನಗೆ ಮೈಯೆಲ್ಲ ಶಿವರ್ ಆಗ್ತಾ ಇದೆ, ರೋಮಾಂಚನ ಆಗ್ತಾ ಇದೆ, ನಂಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದ. ಅವ ಕೃಷ್ಣ ಯಾಕಯ್ಯ ಅಂತ ಕೇಳಿದ್ದಕ್ಕೆ ಸತ್ತೋಗ್ತಾರೆ ಎಲ್ಲ ಅಂತ ಹೇಳಿದ್ದ. ಆದ ಕೃಷ್ಣ ಸಮಾಧಾನವನ್ನ ಮಾಡ್ತಾನೆ. ಆತ್ಮನಿತ್ಯನಾದ್ದರಿಂದ ದುಃಖ ಪಡುವ ಅವಶ್ಯಕತೆ ಇಲ್ಲ. ಈಗ ಇನ್ನೊಂದು ಹೇಳ್ತಾನೆ, ಸ್ವಧರ್ಮಂ ಅಪಿಚಾವೇಕ್ಷ್ಯ. ನೋಡಿ, ನವಿಕಂಪಿತುಮರ್ಹಸಿ ಧರ್ಮಾಧ್ಯುದ್ಧಾಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಆತ್ಮನಿತ್ಯ ಆಗಿದ್ದಾನೆ, ಆದ್ದರಿಂದ ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ಬರೀ ಆತ್ಮನಿತ್ಯ ಆಗಿದ್ದಾನೆ ಅಂತ ದುಃಖ ಪಡೋದಲ್ಲ, ಇನ್ನೊಂದು ಕಾರಣವನ್ನ ಕೊಡ್ತಾನೆ ಕೃಷ್ಣ. ಮತ್ತೆ ನಿನ್ನ ಸ್ವಧರ್ಮ ಅಪ್ಪ ಇದು, ನಿನ್ನ ಸ್ವಧರ್ಮ ಇದು. ಕ್ಷತ್ರಿಯನಾದವನಿಗೆ ವಿಶೇಷವಾಗಿ ಧರ್ಮ ಯಾವುದು, ಬ್ರಾಹ್ಮಣನಾದವನಿಗೆ ಪಾಠ ಪ್ರವಚನಾದಿಗಳು ಹೇಗೆ ಧರ್ಮವೋ ಅದೇ ರೀತಿ ಕ್ಷತ್ರಿಯನಾಗಿರತಕ್ಕಂತಹ ವ್ಯಕ್ತಿಗೆ ಯುದ್ಧ ಅನ್ನೋದು ಸ್ವಧರ್ಮ. ಆದ್ದರಿಂದ ಇದು ನಿನ್ನ ಸ್ವಧರ್ಮ ಅನ್ನೋದನ್ನ ಗಮನದಲ್ಲಿಟ್ಟುಕೋ ಅರ್ಜುನ. ಯುದ್ಧ ಅನ್ನೋದು ಬೇರೆ ಅಲ್ಲ,
ಆ ಯುದ್ಧ ಅನ್ನೋದು ವಿಶೇಷವಾಗಿ ನಿನಗೆ ಸ್ವಧರ್ಮ. ಆ ಸ್ವಧರ್ಮವನ್ನ ಮನಸ್ಸಿನಲ್ಲಿ ಗಮನಿಸಿ ನೋಡಿ, ಶರೀರದಲ್ಲಿ ನಡುಕ ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡ. ಅದಕ್ಕೆ ಅರ್ಜುನ ಉತ್ತರ ಕೊಟ್ಟಿದ್ದ, ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ. ಸ್ವಜನರನ್ನ, ಸಂಬಂಧಿಕರನ್ನ, ಬಂಧುಗಳನ್ನ, ಅಣ್ಣ ತಮ್ಮಂದಿರನ್ನ, ಪಿತಾಮಹರನ್ನ ಹೇಳಿದ್ನಲ್ಲ ಇಷ್ಟುದ್ದ ಸಂಬಂಧಿಗಳಲ್ಲಿ ಇಷ್ಟು, ಅವ್ರನ್ನೆಲ್ಲ ಕೊಂದಾಕ್ಬಿಟ್ಟು ನನಗೆ ಶ್ರೇಯಸ್ಸೆಲ್ಲಾಗುತ್ತೆ, ನನಗೆ ಒಳ್ಳೇದಾಗೋದಿಲ್ಲ. ಅವ್ರನ್ನೆಲ್ಲ ಕೊಂದ್ರೆ ನನಗೆ ಅಪಕೀರ್ತಿ, ಅಶ್ರೇಯಸ್ಸು ಬರುತ್ತೆ ನನಗೆ ಅಂತ ಅವನು ಹೇಳಿದ್ದ. ಅದ ಕೃಷ್ಣ ಅಂತಾನೆ, ಧರ್ಮ್ಯಾಧಿ ಯುದ್ಧಾತು ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಕ್ಷತ್ರಿಯನಾದವನ ಪರಮ ಧರ್ಮ ಅನ್ನೋದು ಯುದ್ಧ. ಆದ್ದರಿಂದ ಧರ್ಮ ಅಂದ್ರೆ ಏನ್ ಗೊತ್ತಾ? ಯಾವುದು ನಮಗೆ ಪರಲೋಕದ ಸುಖಕ್ಕೆ ಕಾರಣವಾಗ್ತದೋ ಅದನ್ನ ಧರ್ಮ. ಅದೇ ಪುಣ್ಯ. ಧರ್ಮಾಧರ್ಮಗಳು ಹೇಳ್ತೀವಲ್ಲ, ಪುಣ್ಯ ಪಾಪಗಳು ಅಂತ. ಧರ್ಮ ಅಂದ್ರೆ ಏನ್ ಗೊತ್ತಾ? ಯಾವುದು ನಮಗೆ ಪರಲೋಕದಲ್ಲಿ ಸುಖವನ್ನ ಅನುಭವಿಸಲಿಕ್ಕೆ ಕಾರಣವಾಗ್ತದೋ, ಅಂದ್ರೆ ಯಾವುದನ್ನ ಮಾಡುವುದರಿಂದ ನಮಗೆ ಪುಣ್ಯ ಬರುತ್ತೋ. ಇವಾಗ ನಾವು ಪಾಠ ಪ್ರವಚನ ಮಾಡಿ ಪುಣ್ಯ ಸಂಪಾದನೆ ಮಾಡ್ತಾ ಇದ್ದೀವಲ್ಲ, ಹಾಗೆ ಯಾವುದನ್ನ ಮಾಡುವುದರಿಂದ ಇನ್ ಫ್ಯೂಚರ್ನಲ್ಲಿ ಊರ್ಧ್ವಲೋಕ, ಮೇಲಿನ ಲೋಕಗಳಿಗೆ ನಾವು ಹೋದಾಗ ಸುಖ ಅಂತನ್ನೋದಾಗತ್ತೋ, ಅಂತ ಸುಖಕ್ಕೆ ಕಾರಣವಾಗುವುದನ್ನ ಧರ್ಮ, ಅದೇ ಪುಣ್ಯ. ಕ್ಷತ್ರಿಯನಿಗೆ ಪರಲೋಕ ಸುಖಕ್ಕೆ ಕಾರಣವಾಗುವಂಥದ್ದು ಯುದ್ಧ ಅನ್ನುವಂತಹ ಧರ್ಮ. ಹಾಗೆ ಆ ಪುಣ್ಯ ಅನ್ನೋದು ಬರಬೇಕಾದ್ರೆ ಅದು ಹರಿಪೂಜಾತ್ಮಕವಾಗಿದ್ರೆ ಮಾತ್ರ ಪುಣ್ಯ. ಬೇರೆ ಇನ್ಯಾರಿಗೋ ಪೂಜೆ ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಆಗಲ್ಲ. ಪುಣ್ಯ ಅನ್ನೋದು ನಮಗೆ ಬರಬೇಕಾದ್ರೆ ಶ್ರೀ ಹರಿ ಪೂಜಾತ್ಮಕವಾಗಿರ್ಬೇಕು. ಆದ್ದರಿಂದ ಧರ್ಮ್ಯಾತ್, ಧರ್ಮ ಅಂತಂದ್ರೆ ಶ್ರೀಹರಿ. ನಿನಗೆ ಈ ಯುದ್ಧ ಅನ್ನುವ ಸ್ವಧರ್ಮ ಇದೆಯಲ್ಲ, ಅದನ್ನ ಹರಿಪೂಜೆ ಅಂತ ಅನುಸಂಧಾನ ಇಟ್ಟುಕೊಂಡು ಮಾಡಿಬಿಡು. ಯುದ್ಧ ಅನ್ನೋದು ಶ್ರೀಹರಿ ಪೂಜೆ. ಆದ್ದರಿಂದ ಈ ರೀತಿ ನೀನು ಅನುಸಂಧಾನ ಇಟ್ಟುಕೊಂಡು ಕರ್ಮಗಳನ್ನ ಮಾಡಿದಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ಶ್ರೇಯಸ್ಸು ಕ್ಷತ್ರಿಯನಿಗಿಲ್ಲ. ಹರಿಪೂಜಾತ್ಮಕವಾಗಿ ಮತ್ತು ಊರ್ಧ್ವಲೋಕದಲ್ಲಿ ಪರಲೋಕದಲ್ಲಿ ಸುಖಕ್ಕೆ ಕಾರಣವಾಗುವ ಈ ಯುದ್ಧವನ್ನ ನೀನು ಮಾಡಿದ್ರೆ ಕ್ಷತ್ರಿಯನಾದವನಿಗೆ ಅದಕ್ಕಿಂತ ದೊಡ್ಡ ಧರ್ಮ ಇನ್ನೊಂದು ಇಲ್ವೇ ಇಲ್ಲಯ್ಯ. ನಾ ಹೇಳ್ತಾ ಇದ್ದೀನಿ ಯುದ್ಧ ಮಾಡು ಅಂತಾನೆ ಕೃಷ್ಣ. ಮತ್ ಹೇಳ್ತಾನೆ ನೋಡಿ, ನೀನು ಎಫರ್ಟ್ಲೆಸ್ ಆಗಿ ನಿನ್ನ ಕಣ್ಣೆದುರಿಗೆ ಬಂದಿದೆ ಸ್ವರ್ಗಕ್ಕೆ, ಪುಣ್ಯಕ್ಕೆ. ಜನಗಳು ಒದ್ದಾಡ್ತಾರೆ, ಸಾಧನೆ ಮಾಡಬೇಕು ಅಂತ ಜನಗಳೆಲ್ಲ ಒದ್ದಾಡ್ತಾರೆ. ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಮಹಾಪ್ರಯತ್ನ ಪಡ್ತಾರೆ, ಏನೇನೋ ಟ್ರೈ ಮಾಡ್ತಾರೆ. ಆ ದಾನ, ಈ ಧರ್ಮ, ಒಂದು ಪುಣ್ಯ ಸಂಪಾದನೆ ಆಗ್ಬಿಟ್ರೆ ಸಾಕು ನಮಗೆ ಅಂತ ಒದ್ದಾಡ್ತಾರೆ ಜನಗಳು. ನಿನಗ್ ನೋಡ್ ಹಾಗಿಲ್ಲ. ಅದೇ ನಿನ್ನ ಹುಡ್ಕೊಂಡು ಬಂದಿದೆ. ಪುಣ್ಯ ಸಂಪಾದನೆ ಮಾಡುವ ದಾರಿ ನಿನ್ನನ್ನೇ ಫಾಲೋ ಮಾಡಿಕೊಂಡು ಬಂದಿದೆ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಯದೃಚ್ಛಯ, ಬೇರೆಯವರೆಲ್ಲ ಆ ಸಾಧನೆ ಆಗ್ಬೇಕು, ಈ ಸಾಧನೆ ಆಗ್ಬೇಕು ಅನ್ಕೊಂಡು ಬರ್ತಾರಲ್ಲ, ಬಟ್ ನಿನಗೆ ಹಾಗಿಲ್ಲ. ಯದೃಚ್ಛಯ, ದೇವರ ಇಚ್ಛೆಯಿಂದ. ಅಲ್ಲಿ ಯದೃಚ್ಛಾ ಅಂದ್ರೆ ಭಗವದಿಚ್ಛಾ ಅಂತ ಅರ್ಥ. ಯದೃಚ್ಛಾ ಅಂದ್ರೆ ಏನು? ಭಗವಂತನ ಇಚ್ಛಾ. ಯದೃಚ್ಛಾ ಹಿ ತದಿಚ್ಛಾ ಸ್ಯಾತ್, ಯದೃಚ್ಛಾ ಭಗವದಿಚ್ಛಾ ಸ್ಯಾತ್ ಅಂತೆಲ್ಲ ವ್ಯಾಖ್ಯಾನಗಳೆಲ್ಲ ಆಚಾರ್ಯ ಹೇಳ್ತಾರೆ. ಯದೃಚ್ಛಾ ಅಂದ್ರೆ ಭಗವಂತನ ಇಚ್ಛಾ, ದೇವರ ಸಂಕಲ್ಪಕ್ಕೆ ಬಂದಿದೆ. ನಿನ್ನಿಂದ ದೊಡ್ಡ ಸಾಧನೆಯನ್ನ ಮಾಡಿಸಬೇಕು, ನಿನಗೆ ವಿಶೇಷವಾದ ಪುಣ್ಯವನ್ನ, ಕೀರ್ತಿಯನ್ನ, ಶ್ರೇಯಸ್ಸನ್ನ ಕೊಡಬೇಕು ಅಂತ ಭಗವಂತ ಸಂಕಲ್ಪವನ್ನು ಮಾಡಿಕೊಂಡಿದ್ದಾನೆ. ಆ ಭಗವತ್ ಸಂಕಲ್ಪಕ್ಕನುಗುಣವಾಗಿ ಆ ಶ್ರೇಯಸ್ಸಿನ ಮಾರ್ಗ ನಿನ್ನ ಕಣ್ಣೆದುರಿಗೆ ಬಂದಿದೆ. ಯದೃಚ್ಛಯಾಚ ಉಪಪನ್ನ, ಪ್ರಯತ್ನವೇ ಮಾಡದೆ ನಿನ್ ಎದುರಿಗೆ ಬಂದು ನಿಂತುಕೊಂಡಿದೆ. ಅದು ಏನು? ಸ್ವರ್ಗದ್ವಾರಂ ಅಪಾವೃತಂ ಅಂತಾನೆ.
ಕೃಷ್ಣ ಸ್ವರ್ಗದ್ವಾರಂ, ಸ್ವರ್ಗದ ಬಾಗಿಲು ಅಪಾವೃತಂ, ತೆಗೆದು ಬಿಟ್ಟಿದ್ಯಪ್ಪ. ಸ್ವರ್ಗದ ಬಾಗಿಲು ಈಸಿಯಾಗಿ ತೆಗೆಯುವಂತೆ ಮಾಡುವ ಸಾಧನ ಈ ಯುದ್ಧ. ನಿನ್ನ ಕಣ್ಣೆದುರಿಗೆ ಬಂದಿದೆ ಅರ್ಜುನ, ಬಿಡಬೇಡ. ಇಂತಹ ಭಗವಂತನ ಪೂಜಾತ್ಮಕವಾಗಿರ್ತಕ್ಕ, ದೇವರ ಪೂಜಾ ಅಂತ ಅನ್ನಿಸಿಕೊಂಡ ನಿನ್ನ ಸ್ವಧರ್ಮವಾಗಿರತಕ್ಕಂತಹ ಈ ಯುದ್ಧದಲ್ಲಿ ಸುಖಕ್ಕೆ ಕಾರಣವಾದ ಪುಣ್ಯವನ್ನ ಸಂಪಾದನೆ ಮಾಡುವಂತಹ ಕ್ಷತ್ರಿಯರುಗಳು, ಅರ್ಜುನ ಈ ದೊಡ್ಡ ಅವಕಾಶವನ್ನ ಬಿಡಲ್ಲ. ಕೆಲವರಿಗೆ ಮಾತ್ರ ಸಿಗುತ್ತೆ, ಎಲ್ಲ ಕ್ಷತ್ರಿಯರಿಗೂ ಸಿಗೋದಿಲ್ಲ ಈ ದೊಡ್ಡ ಅವಕಾಶ. ದೇವರ ಪೂಜೆ, ಮಹಾಭಾಗ್ಯಶಾಲಿಗಳಾದವರು ಕ್ಷತ್ರಿಯರು. ಎಲ್ಲರೂ ಅಲ್ಲಪ್ಪ, ಎಲ್ಲ ಕ್ಷತ್ರಿಯರ ಜೀವನದಲ್ಲಿ ಯುದ್ಧಗಳಾಗತ್ತೆ ಅಂತ ಇಲ್ಲ ಕಣೋ. ನಿನ್ನ ಪೂರ್ವ ಪುಣ್ಯದಿಂದ ಈ ದೊಡ್ಡ ದೇವರ ಪೂಜೆ, ಹರಿಪ್ರೀತಿಕರವಾದ ಒಳ್ಳೆ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಅನುಕೂಲವಾಗುವ ಯುದ್ಧ ನಿನ್ನ ಕಣ್ಣೆದುರಿಗೆ ಬಂದಿದೆ, ಮಿಸ್ ಮಾಡ್ಕೊಳ್ಬೇಡ. ಮಹಾಭಾಗ್ಯ ಕಣ್ಣೆದುರಿಗೆ ಬಿದ್ದಿದೆ, ಬಿಟ್ಟು ಬಿಡು. ಹೇಳಿದ್ಯಲ್ಲ, ಸ್ವಜನಂ ಹಿ ಕಥಂ ಹತ್ವ ಸುಖಿನಸ್ಯಾಮ ಮಾಧವ ಅಂತ ಹೇಳಿದ್ಯಲ್ಲ. ಸ್ವಜನರನ್ನ ಕೊಂದು ಹೇಗೆ ಸುಖ ಪಡೋಣ ಅಂತ ಹೇಳಿದ್ಯಲ್ಲ. ನಿಜವಾದ ಸುಖ ಅಂದ್ರೆ ಪರಲೋಕ ಸುಖ. ಆ ಪರಲೋಕ ಸುಖಕ್ಕೆ ಕಾರಣವಾದ ದೊಡ್ಡ ಯುದ್ಧ ಕಣ್ಣು ಮುಂದೆ ಬಂದಿದೆ, ಬಿಡಬೇಡ. ಯುದ್ಧ ಮಾಡ್ಲಿಲ್ಲ ಅಂತಂದ್ರೆ ಮಹಾ ಅನರ್ಥ ಇದೆ ಕೃಷ್ಣ. ಅರ್ಜುನ, ನಿನ್ನ ಕಣ್ಣೆದುರಿಗೆ ಬಂದ ಈ ದೊಡ್ಡ ಅವಕಾಶವನ್ನ ನೀನು ಬಿಟ್ಟು ಬಿಟ್ಟಿ ಅಂದ್ರೆ ತುಂಬಾ ಅನರ್ಥ ಆಗತ್ತಪ್ಪ. ಸ್ವಾಮಿ ಹೇಳ್ತಾನೆ, ಅಥ ಚೇತ್ವಂ ಇಮಂ ಧರ್ಮ್ಯಂ ಸಂಗ್ರಾಮನ್ನ ಕರಿಷ್ಯಸಿ ತತ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ಯುದ್ಧ ಮಾಡ್ಲಿಲ್ಲ ಅಂದ್ರೆ, ನೀನಾದ್ರೂ ಯುದ್ಧ ಮಾಡ್ಲಿಲ್ಲ ಅಂದ್ರೆ ದೊಡ್ಡ ಅನರ್ಥ ಇದೆ. ಆದ್ದರಿಂದ ಯುದ್ಧ ಮಾಡೋದು ನಿನ್ನ ಕರ್ತವ್ಯ ಅಂತ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಯುದ್ಧ ಮಾಡ್ಲಿಲ್ಲ ಅಂದ್ರೆ ತುಂಬಾ ದೊಡ್ಡ ಅನರ್ಥ ಆಗ್ಬಿಡುತ್ತೆ. ಅನರ್ಥಕ್ಕೆ ಅವಕಾಶ ಮಾಡಿಕೊಡಬೇಡ. ನಿನ್ ಕರ್ತವ್ಯ ಕರ್ಮವನ್ನ ಯಾವತ್ತೂ ಬಿಡಬಾರದು. ನಿನ್ನ ಅವಕಾಶ ಬಂದಿದೆ, ಕರ್ತವ್ಯ ಕರ್ಮಗಳನ್ನ ಬಿಡಬೇಡಪ್ಪ. ನೀನ್ ಏನಾದ್ರೂ ಶ್ರೀಹರಿಯ ಸಂಕಲ್ಪದಿಂದ, ನಿನ್ನ ಪೂರ್ವ ಪುಣ್ಯದಿಂದ ನಿನಗೆ ವಿಶೇಷವಾಗಿ ಅದ್ಭುತವಾದ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಕಾಯ್ತಾ ಇರುವ ಈ ಯುದ್ಧವನ್ನ ಬಿಟ್ಟು ಬಿಟ್ಟೆ ಅಂದ್ರೆ, ನಿನ್ನ ಸ್ವಧರ್ಮವನ್ನ ನೀನು ಮಾಡ್ಲಿಲ್ಲ ಅಂತಂದ್ರೆ ನಿನ್ನ ಸ್ವಧರ್ಮ ಹಾಳಾಗತ್ತೆ, ಕೀರ್ತಿಗಳು ಹಾಳಾಗತ್ತೆ ಅಲ್ವಾ. ಸ್ವವಿಹಿತ ಧರ್ಮ, ದೇವರು ನಮಗೆ ಯಾವ ಕರ್ತವ್ಯವನ್ನ ಕೊಟ್ಟಿದ್ದಾನೋ ಅದನ್ನು ಮಾಡಿಬಿಡ್ಬೇಕು ನಾವು. ಇಂಥ ಕರ್ಮವನ್ನ ಮಾಡಬೇಕು, ನೀ ಈ ವರ್ಣದವನು, ಈ ಆಶ್ರಮದವನು, ಇಂಥ ಕರ್ಮಗಳನ್ನ ಮಾಡಬೇಕು ಅಂತ ಭಗವಂತನ ಆದೇಶ ಇರುತ್ತೆ. ಅದನ್ನ ಉಲ್ಲಂಘನೆ ಮಾಡಿ ಸ್ವವಿಹಿತವಾದ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮವನ್ನ ನೀನು ಮಾಡದೆ ಬಿಟ್ಟು ಬಿಟ್ಟಿ ಅಂತಂದ್ರೆ ಸ್ವಧರ್ಮವೂ ನಾಶ, ಕೀರ್ತಿಯೂ ನಾಶ. ಸ್ವಧರ್ಮ ನಾಶ ಮಾಡಿಬಿಟ್ರೆ, ನಾವು ಏನು ಮಾಡಬೇಕೋ ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಪಾಪ ಬೇರೆ ಬಂದ್ಬಿಡತ್ತೆ ನೋಡಿ. ಸ್ವಧರ್ಮ ಬಿಟ್ಟದ್ದಕ್ಕೆ ಪಾಪ ಮತ್ತು ಅಪಕೀರ್ತಿ ಎರಡೂ ಬಂದ್ಬಿಡ್ತು. ಅದಕ್ಕಾಗಿ ಯುದ್ಧ ಮಾಡ್ಲೇಬೇಕು ನೀನು. ಬರೀ ಅಪಕೀರ್ತಿ ತಾನೆ. ಅರ್ಜುನ ಯುದ್ಧ ಮಾಡ್ಲಿಲ್ಲ ಅಂತ ಅಪಕೀರ್ತಿ ತಾನೆ, ಯಾಕೆ ಟೆನ್ಷನ್ ಮಾಡ್ಕೋಬೇಕು ಅದಕ್ಕೆ ಅಂತಂದ್ರೆ ಕೃಷ್ಣ ಅಂತಾನೆ, ಅಕೀರ್ತಿಂ ಚಾಪಿ ಭೂತಾನಿ ಕಥಗಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿ ಮರಣಾತ್ ಅತಿರಿಚ್ಯತೆ. ಅಪಕೀರ್ತಿ ಬರುತ್ತೋ ನಿನಗೆ? ಬರೀ ಕೀರ್ತಿ ನಾಶ ಆಗೋದಲ್ಲ ನೋಡಿ. ಸ್ವಧರ್ಮವನ್ನ ಬಿಡೋದ್ರಿಂದ ಪಾಪ ಬರುತ್ತೆ, ಕೀರ್ತಿ ನಾಶ ಆಗೋಗುತ್ತೆ. ಬರೀ ಕೀರ್ತಿ ನಾಶ ಅಲ್ಲ, ಅಪಕೀರ್ತಿ ಬಂದು ಬಿಡುತ್ತೆ. ಯುದ್ಧ ಮಾಡ್ಲಿಲ್ಲ ಅಂದ್ರೆ ಎಂಥ ಅಪಕೀರ್ತಿ. ಅವ್ಯಯಾಂ ಅಕೀರ್ತಿಂ ಭೂತಾನಿ ಕಥಯಿಷ್ಯಂತಿ. ಎಲ್ಲ ನಿನಗೆ
ಅಕೀರ್ತಿಯನ್ನ ಹೇಳ್ತಾರೆ, ಅರ್ಜುನಂಗ್ ತಾಕತ್ತಿಲ್ಲ ಬಿಡ್ರಿ ಅಂತ. ಎಂಥ ಅಪಕೀರ್ತಿ ಗೊತ್ತಾ? ಅವ್ಯಯಾಂ ಅಪಕೀರ್ತಿಂ. ಶಾಶ್ವತವಾಗಿ ಒಂದು ಸಲ ಇವಾಗ ಈ ಕುರುಕ್ಷೇತ್ರದ ಯುದ್ಧ ಭೂಮಿಯಿಂದ ಅರ್ಜುನ ಹೊರಟೋದ ಅಂತಂದ್ರೆ ಅನಂತ ಕಾಲಗಳವರೆಗೂ ಇನ್ನು ಶಾಶ್ವತವಾದ ಅಪಕೀರ್ತಿ ಬರುತ್ತೆ ನಿನಗೆ ಅರ್ಜುನ. ಅರ್ಜುನ ಅಂದ್ರೆ ಆ ಕೀರ್ತಿ ತಾನೇ ಬಂದ್ರೆ ಬರ್ಲಿ, ನನಗೇನಾಗಬೇಕು ಅದಕ್ಕೆ? ಯಾವನೋ ಮಾತಾಡ್ಕೊಂಡು ಹೋಗ್ತಾನೆ ಅಂತ ನಾನ್ ತಲೆ ಕೆಡಿಸ್ಕೊಳಕ್ ಆಗತ್ತೇನ್ರಿ ಅದಕ್ಕೆ? ಆನೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಬೀದಿಲಿರೋ ನಾಯಿಗಳು ಬೊಗಳ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಆ ನಾಯಿಗೆ ಆನೆ ಉತ್ತರ ಕೊಡ್ಲಿಕ್ಕೆ ಆಗತ್ತಾ? ಯಾವನೋ ಅಕೀರ್ತಿ ಅಪಕೀರ್ತಿ ಹೇಳ್ತಾನೆ ಅಂತ ನಾವು ಉತ್ತರ ಕೊಡ್ತಾ ಕೂತ್ಕೊಳ್ಳಕ್ ಆಗತ್ತಾ ಅದಕ್ಕೆ? ಅಪಕೀರ್ತಿ ತಾನೆ ಬಂದ್ರೆ ಬರ್ಲಿ ಬಿಡು ಕೃಷ್ಣ ಅಂತ ಏನಾದ್ರೂ ಹೇಳಿದ್ರೆ ಅರ್ಜುನ ಸ್ವಾಮಿ ಅಂತಾನೆ. ಸಂಭಾವಿತನಾದ ವ್ಯಕ್ತಿಗೆ, ಮರ್ಯಾದೆಯಿಂದ ಬದುಕುತ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಅಕೀರ್ತಿ ಬಂದು ಬಿಡ್ತು ಅಂತಂದ್ರೆ ಅದು ಮರಣಕ್ಕಿಂತ ಜಾಸ್ತಿ. ಸಂಭಾವಿತಸ್ಯ ಚ ಅಕೀರ್ತಿ ಮರಣಾದತಿರಿಚ್ಯತೆ. ಸಂಭಾವಿತನಾದ ವ್ಯಕ್ತಿ, ಸುಭಗ ಅಂತೀವಲ್ಲ, ಸುರರೋಳು ಸುಭಗನಿಗೆ ಅಂತ ರಾಜರು ಲಕ್ಷ್ಮೀ ಶೋಭಾನಲ್ಲಿ ಹೇಳ್ತಾರಲ್ಲ ಹಾಗೆ. ಸುಭಗ, ಸಂಭಾವಿತ, ಮರ್ಯಾದೆಯಿಂದ ಬದುಕ್ತಾ ಇರತಕ್ಕಂತಹ ವ್ಯಕ್ತಿಗೆ ಅಪಕೀರ್ತಿ ಬಂದ್ಬಿಟ್ರೆ, ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಹಂಗಾಗೋದ್ರೆ, ಕೀರ್ತಿ ನಾಶ ಆಗಿ ಹೋದ್ರೆ, 4 ಜನದ ಬಾಯಿಗೆ ಅವನು ಸಿಕ್ಕಾಕೊಂಡ್ಬಿಟ್ರೆ, ಸತ್ತೋದ್ರೆ ಬೆಸ್ಟು ಅಲ್ಲ, ಅದು ಮರಣಕ್ಕಿಂತ ಹೆಚ್ಚು ದುಃಖ. ಅದು ಮರಣಕ್ಕಿಂತ ಹೆಚ್ಚು ದುಃಖ. ಬೇಡ. ಅದಕ್ಕೆ ಅರ್ಜುನ ಅಂತಾನೆ, ಏನ್ ಹಾಗೆಲ್ಲ ಅಷ್ಟೊಂದು ಸೀರಿಯಸ್ ಆಗಿ ಅಂತ ತಗೋಬೇಡ ಕೃಷ್ಣ. ಅರ್ಜುನ ಮಹಾ ದಯಾಳುಪ್ಪ. ಎಷ್ಟು ಲಕ್ಷಾಂತರ ಜನ ಸಾಯೋದನ್ನ ತಪ್ಪಿಸಿಬಿಟ್ಟ ಅರ್ಜುನ. ಬೇರೆ ಯಾರಾದ್ರೂ ಆಗಿದ್ರೆ ಕತ್ತಿ ತಗೊಂಡೋ ಬಾಣದಲ್ಲೋ ತಲೆಯನ್ನ ಕಚ ಅಂತ ಕತ್ತರಿಸಿ ಹಾಕ್ಬಿಡ್ತಾ ಇದ್ರು, ಕೈ ಕಾಲುಗಳು ಕತ್ತರಿಸಿ ಹೋಗ್ತಾ ಇತ್ತು. ಎಷ್ಟು ಲಕ್ಷಾಂತರ ಜನ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇತ್ತು, ಪ್ರಾಣಗಳು ಸತ್ಯ ಹೋಗ್ತಾ ಇದ್ರು ಎಲ್ಲ. ನಮ್ಮ ಅರ್ಜುನ ಏನ್ ಮಾಡ್ದ? ಆ ಲಕ್ಷಾಂತರ ಜನಗಳ ಸಾವನ್ನ ತಪ್ಪಿಸಿಬಿಟ್ಟ ಅರ್ಜುನ. ಎಂಥ ದಯಾಳು, ಎಂಥ ಕರುಣಾಶೀಲ ಅಂತ ಅರ್ಜುನನಿಗೆ ಕೀರ್ತಿಯನ್ನ ಹೇಳ್ತಾರೆ ಕೃಷ್ಣ. ಏನ್ ಅಪಕೀರ್ತಿ ಏನಿಲ್ಲ, ಮರಣಕ್ಕಿಂತ ದೊಡ್ಡ ದುಃಖ ಅದೆಲ್ಲ ಯಾವ ಸೀನು ಇಲ್ಲ ಇಲ್ಲಿ. ಅರ್ಜುನ ಮಹಾದಯಾಳು, ಮಹಾ ಕೃಪಾಳು, ಅವನು ಸಾಮಾನ್ಯ ಅಲ್ಲ, ಬೇರೆ ಅಲ್ಲ ಅವನು ಅಂತ ನನಗೆ ಮರ್ಯಾದೆನೆ ಕೊಡ್ತಾರೆ. ಅಂದ್ರೆ ಭಗವಂತ ಅಂತಾನೆ. ತುಂಬಾ ಚೆನ್ನಾಗಿ ಹೇಳ್ತಾನೆ ದೇವರಲ್ಲಿ. ಶ್ಲೋಕ ಎಲ್ಲಿ ಹೋತಪ್ಪ ಅದು? ಭಯಾದ್ರಣಾದು ಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಅವನೇ ಅಂತಾನೆ. ಮಹಾರಥರು, ಅತಿರಥ ಮಹಾರಥರು ಅಂತೀವಲ್ಲ, ಯುದ್ಧದಲ್ಲಿ ವಿಶೇಷವಾಗಿ ಮಹಾ ಸಾಮರ್ಥ್ಯವನ್ನ ಪಡೆದಿರತಕ್ಕಂಥ ಮಹಾನುಭಾವರುಗಳು, ಅವರೆಲ್ಲ ಏನಂತಾರೆ ಗೊತ್ತಾ? ಸಾಯಿಸ್ಬೇಕಾಗತ್ತಲ್ಲ ಎಲ್ಲರನ್ನೂ, ಕೊಂದಾಕಿ ಬಿಡ್ಬೇಕಾಗತ್ತಲ್ವಾ ಎಲ್ಲರನ್ನೂ ಅನ್ನುವ ದಯೆಯಿಂದ, ಅನ್ನುವ ಕೃಪೆಯಿಂದ ಅರ್ಜುನ ಯುದ್ಧ ಬಿಟ್ಟು ಹೋದ ಅಂತ ಹೇಳೋದಿಲ್ಲ. ಮತ್ತೆ ಹೆದರ್ಕೊಂಡು ಓಡ್ ಹೋದ ಅರ್ಜುನ ಅಂತಾರೆ. ಭಯಾದ್ರಣಾದುಪರಚಂಬೆ, ನಾವೆಲ್ಲ ಮಹಾನ್ ರಥಿಗಳಿದ್ದೇವೆ, ಮಹಾರಥಿಕರು ನಾವು. ನಮ್ ಸಾಮರ್ಥ್ಯ ಅದು, ನಮ್ ವೈಭವ ಇದು ಅಂತೆಲ್ಲ ಮೆರಿತಾ ಇದ್ರಲ್ಲ ಮಹಾರಥಿಗಳು. ಅವರ ಕಣ್ಣೆದುರಿಗೆ ನೀನ್ ಚಿಕ್ಕವನಾಗ್ಬಿಡ್ತಿ ಕಣೋ,
ಅರ್ಜುನ ಹೆದರ್ಕೊಂಡು ಓಡೋದ ಬಿಡ್ರಿ, ನಮ್ಮ ಜೊತೆ ಎಲ್ಲ ಯುದ್ಧ ಮಾಡಕ್ಕಾಗತ್ತೇನ್ರಿ ಅರ್ಜುನಂಗೆ? ಚಾನ್ಸೇ ಇಲ್ಲ. ನಮ್ಮನ್ನ ನೋಡಿ ಹೆದರಿ ಓಡಿಬಿಟ್ಟ, ಹೇಳಿ ಅವನು ಅಂತ ಮಾತಾಡ್ತಾರೆ. ಅದಕ್ಕೆ ಅರ್ಜುನ ಅಂತಾನೆ, ಹೆದರ್ಕೊಂಡು ಹೋದ ಅಂತ ಅವ್ರು ಅಂದ್ಕೊಂಡ್ರೆ ನನ್ನ ಬಲ ಏನಾದ್ರೂ ಕಡಿಮೆ ಆಗೋಯ್ತೇನು? ಅರ್ಜುನ ಅರ್ಜುನನೇ ಅಲ್ವಾ? ಅರ್ಜುನನ ಬಲದಲ್ಲಿ ಏನಾದ್ರೂ ಕಿಂಚಿತ್ ವ್ಯತ್ಯಾಸವಾಗುತ್ತಾ? ಏನಿಲ್ಲ. ಅವ್ರು ಯಾರೋ, ನಾನು ಹೋಗಿದ ಕಾರಣನೇ ಬೇರೆ, ಯುದ್ಧ ಬಿಟ್ಟು ಅವ್ರು ಅಂದ್ಕೊಂಡ ಕಾರಣವೇ ಬೇರೆ ಆದ್ರೆ ನನಗೇನು ಕೃಷ್ಣ? ಅವ್ರು ಅಂದ್ಕೊಳ್ಳಿ ಬಿಡು, ನನಗೇನಾಗ್ಬೇಕು ಅಂತಂದ್ರೆ ಕೃಷ್ಣ ಅಂತಾನೆ, ಯೇಷಾಂಚತ್ವಂ ಬಹುಮತಃ. ಯಾರು ನಿನಗೆ ವಿಶೇಷವಾಗಿ ಮರ್ಯಾದೆ ಕೊಡ್ತಾ ಇದ್ರು, ನೀನ್ ದೊಡ್ಡವನು, ನೀನು ಬಲಶಾಲಿ, ನೀನು ಮಹಾನುಭಾವ ಅಂತ ಯಾರು ನಿನ್ನನ್ನ ಪ್ರತಿ ಕ್ಷಣವೂ ಪ್ರತಿ ದಿನವೂ ನಿನಗೆ ಮರ್ಯಾದೆ ಕೊಡ್ತಾ ಇದ್ರು, ಅವ್ರ ಕಣ್ಣೆದ್ರಿಗೆ ನೀನ್ ಚಿಕ್ಕವನಾಗೋದಿಯಲ್ಲ ಈಗ. ಭೂತ್ವಾ ಯಾಸ್ಯಸಿ ಲಾಘವಂ, ನಿನಗೆ ಗೌರವ ಅಲ್ಲ ಈಗ, ನಿನಗೆ ಲಾಘವ ಅನ್ನೋದು ಬಂದುಬಿಡ್ತು. ಲಾಘವ ಅಂದ್ರೆ ತುಂಬಾ ಚಿಕ್ಕವನಾಗ್ಬಿಟ್ಟೆ. ಅರ್ಜುನ ಹೇಳಿ, ಅರ್ಜುನಂಗೆ ತಾಕತ್ತಿಲ್ಲ. ಏನ್ರಿ ಪಾಶುಪತಾಸ್ತ್ರ ಇದೆ, ಸ್ವರ್ಗಕ್ಕೆ ಹೋದ, ಆ ಅಸ್ತ್ರ ತಂದ, ಈ ಅಸ್ತ್ರ ತಂದ, ಕೈಲಾಸಕ್ಕೆ ಹೋಗಿ ಇಂಥ ಅಸ್ತ್ರಶಸ್ತ್ರಗಳನ್ನೆಲ್ಲ ತಗೊಂಡು ಬಂದು ಬಿಟ್ಟಿದ್ದಾನೆ ಅರ್ಜುನ ಅಂತೆಲ್ಲ ಮಾತಾಡಿಕೊಂಡು ನಿನಗೆ ದೊಡ್ಡ ಮರ್ಯಾದೆಯನ್ನ ಕೊಡ್ತಾ ಇದ್ದ ಎಲ್ಲ ನಿನ್ನವರು, ನಾನು ಯುದ್ಧ ಮಾಡಲ್ಲ ಅಂತ ನೀನೇನಾದ್ರೂ ಹೊರಟೋದ್ರೆ ನಿನಗೆ ಲಾಘವವನ್ನು ಹೇಳ್ತಾರೋ? ನಿನಗೆ ಮರ್ಯಾದೆ ಕೊಟ್ಟು ನಮಸ್ಕಾರ ಮಾಡಿ ದೊಡ್ಡವನು ಅಂತ ಇದ್ದ ವ್ಯಕ್ತಿಗಳೇ ನಿನಗೇನೂ ಇಲ್ಲ, ಹೆದರಿ ಪುಕ್ಲ ಹೇಳಿ. ಅವ್ರ ಮುಂದೆ ನೀನ್ ಚಿಕ್ಕವನಾಗ್ತೇನಯ್ಯ? ಬೇಡ. ಕೃಷ್ಣ ಅಂತಾನೆ, ಬರೀ ಚಿಕ್ಕವನಾಗೋದು ಮಾತ್ರ ಅಲ್ಲ, ನ ಕೇವಲಂ ಲಾಘವ ಪ್ರಾಪ್ತಿ, ಬರೀ ಚಿಕ್ಕವನಾಗೋದು ಮಾತ್ರ ಅಲ್ಲ, ಮತ್ತಿನ್ನೇನು, ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ. ಕೃಷ್ಣ ಅಂತಾನೆ, ಕಾಯ್ತಾ ಇದ್ರು, ನಿನಗೆ ಯಾರು ಮರ್ಯಾದೆ ಕೊಡ್ತಾರೋ ಅವರೇ ನಿನ್ನನ್ನ ಚಿಕ್ಕವನನ್ನಾಗಿ ನೋಡ್ಲಿ ಅಂತ ಶತ್ರುಗಳು ಕಾಯ್ತಾ ಇದ್ರು ಅಂತಾರೆ. ಇಷ್ಟು ದಿನ ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ಬಿಟ್ರೆ ಅರ್ಜುನನನ್ನ, ಗೊತ್ತಾಯ್ತಾ ಅವನ ಯೋಗ್ಯತೆ ನಿಮ್ಗೆ ಇವಾಗ ಏನು ಅಂತ ಹೇಳಿ, ಅವಾಚ್ಯವಾದಾಂಶ್ಚ ಬಹೂನ್, ನಿನ್ನವರು, ನಿನಗೆ ಬಹುಮಾನ ಮಾಡ್ತಾ ಇದ್ದವರು, ನಿನಗೆ ಮರ್ಯಾದೆ ಮಾಡ್ತಾ ಇದ್ದವರು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣದಲ್ಲೇ ಕಾಯ್ತಾ ಇದ್ದ ಶತ್ರುಗಳು ಬಾಯಲ್ಲಿ ಕೆಟ್ಟ ಕೆಟ್ಟ ಅವಾಚ್ಯವಾದ ಮಾತುಗಳನ್ನೆಲ್ಲ, ಯಾವ ಮಾತುಗಳನ್ನ ಆಡಬಾರದೋ ಆ ಮಾತುಗಳನ್ನೆಲ್ಲ ಆಡ್ಬಿಡ್ತಾರೆ. ನಿಂದಂತಸ್ತವ ಸಾಮರ್ಥ್ಯಂ, ನಿನ್ನ ಸಾಮರ್ಥ್ಯ ಪ್ರಶ್ನೆ ಮಾಡ್ತಾರೆ, ನಿನ್ನ ಸಾಮರ್ಥ್ಯವನ್ನ ನಿಂದೆ ಮಾಡ್ತಾರೆ. ಅಯ್ಯೋ ಥೂ, ಅರ್ಜುನಂಗೇನ್ ಶಕ್ತಿ ಇಲ್ಲ ಅಂತಾರೆ. ಇದಕ್ಕಿಂತ ದುಃಖ ಇನ್ನೇನಿದೆಯಯ್ಯ? ಮರ್ಯಾದೆ ಕೊಡ್ತಾ ಇದ್ದವರು ಕೈಯಲ್ಲಿ ಚಿಕ್ಕವನಾಗೋದು, ಶತ್ರುಗಳ ಕೈಯಲ್ಲಿ ಬಾಯಿಗೆ ಬಂದಾಗ ಬಯಸ್ಕೊಳ್ಳೋದು, ಸಾಮರ್ಥ್ಯವನ್ನೇ ಪ್ರಶ್ನೆ ಮಾಡುವಂತಹ ಮಾತುಗಳನ್ನ ಕೇಳೋದು, ಈ ಎಲ್ಲ ಮಾತುಗಳನ್ನ ಕೇಳೋದು, ಗೌರವ ಕೊಡ್ತಾ ಇದ್ದವರ ಕಣ್ಣಲ್ಲೇ ತುಂಬ ಹೀನಾಯವಾಗೋದು, ಇದಕ್ಕಿಂತ ದುಃಖ ಇನ್ನೇನಿದೆ ಅರ್ಜುನ? ತಥೋ ದುಃಖತರನ್ನು ಕಿಂ. ಅವಾಗ ಅರ್ಜುನ ಹೇಳ್ದ, ಸರಿ ನೀನಿಷ್ಟೆಲ್ಲ ಹೇಳ್ದೆ ಅಂತ ನಾ ಯುದ್ಧ ಮಾಡ್ತೀನಿ. ನಚೈದದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯಜಿವಾನೋ ಜಯೇಯುಹು. ಹೇಳಿದ್ನಲ್ಲ 1ನೇ ಅಧ್ಯಾಯದಲ್ಲಿ ಅರ್ಜುನ, ಸರಿಯಪ್ಪ ಮಾಡೋಣ, ಯಾರಿಗ್ ಗೊತ್ತು ಯಾರು ಗೆಲ್ತೇವೋ. ಸರಿ, ನಿನ್ನ ಮಾತು ಕೇಳಿ ನಾನು ಯುದ್ಧ ಮಾಡಿದೆ, ನನ್ನ ಸಾಮರ್ಥ್ಯ 100% ಕಮಿಟ್ ಆಗಿ ಯುದ್ಧ ಮಾಡಿದೆ, ನಾನೇ ಸೋತ್ ಹೋದ್ರೆ ಏನ್ ಮಾಡೋದು? ಯಾಕೆ ಅಂದ್ರೆ ಜಯ ಅನ್ನೋದು ಸಂದಿಗ್ಧ. ಯುದ್ಧದಲ್ಲಿ ಯಾರು ಯಾವಾಗ ಗೆಲ್ತಾರೆ, ಯಾರು ಯಾವಾಗ ಸೋಲ್ತಾರೆ ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಗೆಲ್ಲೋದು ಯಾರು, ಸೋಲೋದು ಯಾರು ಗೊತ್ತೇ ಇಲ್ಲ ನಮಗೆ. ಆದ್ದರಿಂದ ನಾವೇ ಸೋತ್ ಹೋಗ್ಬಿಟ್ರೆ ಏನ್ ಮಾಡೋದು ಆಮೇಲೆ? ಅದ ಕೃಷ್ಣ ಅಂತಾನೆ, ಟೆನ್ಷನ್ನೇ ಇಲ್ಲ ಕಣಯ್ಯ ಅರ್ಜುನ. ಬರೀ ಸೋಲೋದಲ್ಲ,
ಯುದ್ಧ ಮಾಡ್ತಾ ಸತ್ತು ಹೋದ್ರೂ ಟೆನ್ಷನ್ ಮಾಡ್ಕೋಬೇಡ ನೀನು. ಹತೋವಾ ಪ್ರಾಪ್ಸ್ಯಸೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಟೆನ್ಷನ್ ಯಾಕೆ ಮಾಡ್ಕೊಂತೀಯ? ಹತೋವಾ ಪ್ರಾಪ್ಸ್ಯಸೆ ಸ್ವರ್ಗಂ, ಯುದ್ಧದಲ್ಲೇನಾದ್ರೂ ಸತ್ತು ಹೋದ್ರೆ, ಯುದ್ಧ ಮಾಡ್ತಾ 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 ಸತ್ತು ಹೋದ್ರೆ ಸ್ವರ್ಗ ಬರುತ್ತೆ. ಜಿತ್ವಾ ವಾ ಭೋಕ್ಷಸೆ ಮಹೀಂ, ಯುದ್ಧದಲ್ಲಿ ಗೆದ್ರೆ ಭೂಮಿಯ ಅನುಭವ, ಯುದ್ಧದಲ್ಲಿ ಸತ್ರೆ ಸ್ವರ್ಗ ಸುಖ ಅನುಭೂತಿ. ಹೇಳ್ಮೇಲೆ ತಸ್ಮಾದ್ ಉತ್ತಿಷ್ಠ ಕೌಂತೆಯ, ಟೆನ್ಷನ್ ಮಾಡ್ಕೋಬೇಡ, ಎದ್ದೇಳು. ಸತ್ತರೆ ಸ್ವರ್ಗ, ಗೆದ್ದರೆ ರಾಜ್ಯ. ಹೇಳಿ ಹೇಳಿ ಹೇಳು. ಯುದ್ಧಾಯ ಕೃತ ನಿಶ್ಚಯ ಸನ್ ಉತ್ತಿಷ್ಠ, ಯುದ್ಧ ಮಾಡ್ತೇನೆ. ಸತ್ತರೆ ವೀರಸ್ವರ್ಗ, ಬದುಕಿದರೆ ಅಖಂಡ ವಿಶಾಲ ಸಾಮ್ರಾಜ್ಯ. ಎರಡೂ ಲಾಭವೇ. ಮನಸ್ಸಲ್ಲಿ ನಿಶ್ಚಯ ಮಾಡಿಕೊಂಡು ಯುದ್ಧ ಮಾಡೇ ಮಾಡ್ತೀನಿ ಅಂತ ಎದ್ದೇಳ ಮೇಲೆ. ಆದ್ದರಿಂದ ಇಲ್ಲಿ ಆಚಾರ್ಯರು ಇಲ್ಲಿ ತನಕ ಯಾವ ಶ್ಲೋಕಗಳಿಗೂ ವಿಶೇಷವಾದಂತಹ ಭಾಷ್ಯ ತಾತ್ಪರ್ಯಗಳನ್ನು ಬರೆದಿಲ್ಲ. ಇದು ಕ್ಲೀನಾಗಿ ಅರ್ಥ ಆಗತ್ತೆ ಅಂತ. ಬಟ್ ಇಲ್ಲಿ ಒಂದಕ್ಕೊಂದು ಶ್ಲೋಕಕ್ಕೊಂದು ಲಿಂಕ್ಗಳನ್ನ ನಮ್ಮ ರಾಘವೇಂದ್ರ ಸ್ವಾಮಿಗಳು ಕೊಡ್ತಾ ಬರ್ತಾರೆ. ಈ ಶ್ಲೋಕಕ್ಕೆ ಗೀತಾ ವಿವೃತಿಯಲ್ಲಿ ಮಂತ್ರಾಲಯ ಪ್ರಭುಗಳು ಲಿಂಕ್ ಅನ್ನ ಕೊಡ್ತಾ ಬರ್ತಾರೆ. ಆ ಲಿಂಕ್ ಅನ್ನ ಕೊಡುವಾಗ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಯಮಧರ್ಮರಾಜನಿಗೂ ಪ್ರೇತಕ್ಕೂ ನಡೆಯುವಂತಹ ಒಂದು ಸಂವಾದ ಋಗ್ವೇದದಲ್ಲಿ ಬರುತ್ತೆ. ಆ ಋಗ್ವೇದದಲ್ಲಿ ದಶಮ ಮಂಡಲ, ಒಟ್ಟು 10 ಮಂಡಲ ಋಗ್ವೇದಕ್ಕೆ ಇರುವಂತದ್ದು. ಒಂದೊಂದು ಮಂಡಲಕ್ಕೆ ಒಂದೊಂದು ಹೆಸರು, ಭಾರದ್ವಾಜ ಮಂಡಲ, ವಿಶ್ವಾಮಿತ್ರ ಮಂಡಲ ಅಂತೆಲ್ಲ ಇದೆ. ಅದರಲ್ಲಿ 10ನೇ ಮಂಡಲದಲ್ಲಿ ರಾಯರು ಆ ಒಂದು ಮಂತ್ರವನ್ನ ಕೋಟ್ ಮಾಡ್ತಾರೆ. ಏನು ಕೋಟ್ ಅದು? ಪ್ರೇತ ಯಮಧರ್ಮರಾಜನನ್ನ ಪ್ರಾರ್ಥನೆ ಮಾಡೋದು, ಅಥವಾ ಜ್ಞಾನಿಗಳು ಸತ್ವಾಗಿರ್ತಾನಲ್ಲ, ಆ ಸತ್ತು ಹೋದಂತ ವ್ಯಕ್ತಿಗೆ ಸ್ವರ್ಗ ಕೊಡಿಸು ಅಂತ ಪ್ರಾರ್ಥನೆ ಮಾಡೋದು. ಎಂಥ ಸ್ವರ್ಗ ಸಿಗಲಿ ಅವನಿಗೆ ಎನ್ನುವಾಗ ಮಂತ್ರ. ಯೇ ಯುದ್ಧಂತೆ ಪ್ರಧನೇಶು ಶೂರಾಸೋ ಯೇ ತನುತ್ಯಜ ಏವಾ ಸಹಸ್ರ ದಕ್ಷಿಣಾಸ್ತಾನ್ಶ್ಚಿದೇವಾಪಿ ಗಚ್ಚತಾತ್ ಅಂತ. ಯಾರು ಯುದ್ಧ ಮಾಡ್ತಾ 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 ಸತ್ವಾಗಿದ್ದಾರೆ, ಯುದ್ಧ ಭೂಮಿಯಲ್ಲಿ ಯಾರು ಹೋರಾಡ್ತಾರೆ, ಅವ್ರು ಗೆಲ್ಲಿ ಅಥವಾ ಸಾಯ್ಲಿ, ಅವರನ್ನ ಫಾಲೋ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗ್ಲಿ ಇವನು, ಈ ಸತ್ತೋದವನು. ಒಂದಲ್ಲ, ಏವಾ ಸಹಸ್ರ ದಕ್ಷಿಣ, ಯಾರು ಸತ್ಪಾತ್ರರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅವರ ಕಷ್ಟಕ್ಕೆ ಆಗ್ತಾರೆ, ಯಾರು ಜ್ಞಾನಿಗಳಿದ್ದಾರೆ, ಜ್ಞಾನಿಗಳಿಗೆ ತಮಗೆ ಕೊಟ್ಟಂತಹ ಸಾತ್ವಿಕ ಸಂಪತ್ತು ಭಗವಂತ ಏನು ಕೊಟ್ಟಿದ್ದಾನೆ, ಆ ಸಾತ್ವಿಕ ಸಂಪತ್ತನ್ನ ಜ್ಞಾನಿಗಳ ಜೀವನಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಆ ದುಡ್ಡಿಂದ. ಸಹಸ್ರ ದಕ್ಷಿಣ, ಅಂಥವ್ರು ಹೋಗುವಂತ ದಾರಿಯಲ್ಲಿ ಹೋಗ್ಲಿ. ನೋಡಿ ಹೇಗಿದೆ ನೋಡಿ, ಸತ್ತೋದಂತಹ ವ್ಯಕ್ತಿ ಯಾವ ಮಾರ್ಗದಲ್ಲಿ ಹೋಗ್ಲಿ ಅಂತಂದ್ರೆ, ಏ ಯುದ್ಧಂತೆ ಪ್ರಧನೇಶು, ಯುದ್ಧ ಮಾಡಿ ಮಾಡಿ ಸತ್ತವರು, ಯುದ್ಧ ಮಾಡಿ ಗೆದ್ದವರು, ಅವರು ಹೋಗುವ ದಾರಿಯಲ್ಲಿ ಹೋಗಲಿ. ಯಾರು ತಮ್ಮಲ್ಲಿರುವ ಸಾತ್ವಿಕ ಸಂಪತ್ತಿನಿಂದ ಜ್ಞಾನಿಗಳಿಗೆ ಅನುಕೂಲ ಮಾಡಿಕೊಡ್ತಾರೋ ಅವರು ಹೋಗುವಂತಹ ಸಾತ್ವಿಕವಾದ ಸ್ವರ್ಗದ್ವಾರಕ್ಕೆ ಹೋಗ್ಲಿ ಅಂತ ಋಗ್ವೇದದಲ್ಲಿ ಇದೆ ಅಂತ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಗೀತಾ ವಿವೃತಿಯಲ್ಲಿ ಆ ಮಂತ್ರವನ್ನ ಸಾಕ್ಷಾತ್ತಾಗಿ ಉಲ್ಲೇಖ ಮಾಡಿ ಅರ್ಥ ಮಾಡ್ತಾರೆ. ಕೃಷ್ಣ ಅಂತಾನೆ, ಆದ್ದರಿಂದ ಯುದ್ಧದಲ್ಲಿ ಸತ್ತರೂ ಲಾಭವೇ, ಗೆದ್ದರೂ ಲಾಭವೇ. ಆದ್ದರಿಂದ ಯುದ್ಧ ಮಾಡ್ತೇನೆ ಅಂತ ನಿಶ್ಚಯ ಮಾಡ್ಕೋ, ಎದ್ದೇಳ ಮೇಲೆ ಅಂದ. ಅದಕ್ಕೆ ಇನ್ನೊಂದು ಮಾತು ಹೇಳಿದ್ದ ಅವನು, ಪಾಪಮೇವಾಶ್ರಯೇ ತಸ್ಮಾತ್ ಅಂತ ಇನ್ನೊಂದು ಕಾರಣ ಕೊಟ್ಟಿದ್ದ. ಪಾಪ ಬರುತ್ತೆ ಕೃಷ್ಣ, ನನಗೆ ಯಾಕೆ ದುಃಖ ಆಗಿದೆ ಗೊತ್ತಾ, ನಾನು ಯಾಕಿಷ್ಟು ಒದ್ದಾಡ್ತಿರೋದು ಗೊತ್ತಾ, ಪಾಪ ಬಂದು ಬಿಡುತ್ತೆ ನನಗೆ ಅನ್ನೋ ಭಯ, ಪಾಪ ಭೀತಿಯಿಂದ ನಾನು ಯುದ್ಧ ಬೇಡ ಅಂತ ಹೇಳ್ತಿರೋದು. ನಾನು ಪಾಪದ ಭಯ ಅಪ್ಪ, ನನಗೆ ಪಾಪದ ಭೀತಿ ಇರೋದ್ರಿಂದ ಯುದ್ಧ ಮಾಡಲ್ಲ ಯುದ್ಧ ಮಾಡಲ್ಲ ಅಂತ ಹೇಳ್ತಿರೋದು ನಾನು. ಅದಕ್ಕೆ ಭಗವಂತ ಅಂತಾನೆ, ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾ ಜಯೌ
ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ನೋಡಿ ದೇವ್ರು ಹೇಳಿದ ಮಾತು. ನಾನು ಹೇಳ್ತಾ ಇದ್ದೇನಯ್ಯ, ನಿನಗೆ ಪಾಪ ಅನ್ನೋದು ಬರೋಲ್ಲ, ಅಷ್ಟೇ ಮುಗೀತು. ದೇವರಂತಾನೆ, ಹೇಗೆ ದುಃಖವನ್ನು ನಾವು ಬಿಡಬೇಕು, ದುಃಖ ನಮಗೆ ಹೇಗೆ ಬೇಡವ, ನಂಗೆ ದುಃಖ ಬೇಕು ಅಂತ ಯಾರಾದ್ರೂ ಅಂತಾರಾ? ಇಲ್ಲ. ದುಃಖ ನಮಗೆ ಹೇಗೆ ಅನುಪಾದೇಯವೋ, ಉಪಾದೇಯ ಅಂದ್ರೆ ಸ್ವೀಕಾರ ಮಾಡಿಕೊಳ್ಳೋದು, ಬೇಕು ಅನ್ನೋದು. ಅನುಪಾದೇಯ ಅಂದ್ರೆ ಬಿಡೋದು. ದುಃಖವನ್ನ ಹೇಗೆ ಬಿಡ್ತೇವೋ, ದುಃಖವನ್ನು ಹೇಗೆ ಬೇಡ ಅಂತ ಹೇಳ್ತೇವೋ, ಹಾಗೆ ಸುಖವನ್ನೂ ಬೇಡ ಅನ್ಬೇಕು. ಯಾವ ಸುಖ? ವೈಷಯಿಕ ಸುಖಮಪಿ ಅನುಪಾದೇಯಂ. ವಿಷಯ ಪದಾರ್ಥಗಳ ಭೋಗದಿಂದ ಬರುವಂತಹ ಸುಖವನ್ನು ಹಾಗೆ ದೂರ ಮಾಡಬೇಕಂತೆ. ಯಾಕೆ? ವಿಷಯ ಸುಖ ಅನ್ನೋದು ನಮ್ಮನ್ನ ಸಾಧನೆಯಿಂದ ದೂರ ಮಾಡುತ್ತೆ, ಸಾಧನೆಯನ್ನ ಹಾಳು ಮಾಡುತ್ತೆ, ಮನಸ್ಸನ್ನ ಕುಲಗೆಡಿಸಿ ಬಿಡುತ್ತೆ. ಅರ್ಜುನ, ಹೇಗೆ ದುಃಖ ನಮಗೆ ಬೇಡವೋ ಹಾಗೆ ವಿಷಯ ಪದಾರ್ಥಗಳಿಂದ ಬರುವ ಸುಖವೂ ಬೇಡ. ಆದ್ದರಿಂದ ಸುಖ ದುಃಖಕ್ಕೆ ಸಮಾನ. ಸುಖ ದುಃಖೇ ಸಮೀಕೃತ್ವ. ಲಾಭಾಲಾಭೌ ಸಮೀಕೃತ್ವ. ಲಾಭ ಬಂತ, ನಷ್ಟ ಆಯ್ತಾ, ಸಮಾನವನ್ನಾಗಿ ನೋಡು. ಜಯ ಅಜಯವು ಸಮೀಕೃತ್ವ. ಗೆಲುವು ಸೋಲು ಇದೆರಡನ್ನು ಸಮಾನವಾಗಿ ನೋಡು. ಹೇಗೆ ದುಃಖ ಮತ್ತು ವಿಷಯ ಸುಖ ಎರಡೂ ತ್ಯಾಜ್ಯವೋ ಹಾಗೆ ದುಃಖದ ಸಮವನ್ನಾಗಿ ಸುಖವನ್ನ ನೋಡು, ಪ್ರಯೋಜನಕ್ಕಿಲ್ಲ ಅಂತ. ಹಾಗೆ ಲಾಭ ನಷ್ಟ, ಲಾಭ ಅಲಾಭ ಎರಡನ್ನೂ ಕೂಡ ನೋಡು. ಅಂದ್ರೇನು? ದುಃಖ ಹೇಗೆ ಬೇಡವೋ ಹಾಗೆ ವೈಷಯಿಕ ಸುಖನೂ ಬೇಡ ಅಂತ ಅರ್ಥ. ಸಮಾನ, ಅದು ದುಃಖ ಸಮಾನವಾಗಿ ಸುಖ. ಹೇಗೆ ನಷ್ಟ ನಮಗೆ ಬೇಡವೋ ಹಾಗೆ ವಿಷಯ ಪದಾರ್ಥಗಳಿಂದ ಬರುವ ಲಾಭವೂ ಬೇಡ. ಆದ್ದರಿಂದ ನಷ್ಟಕ್ಕೆ ಸಮಾನವಾದದ್ದು ಲಾಭ. ಮತ್ತೇನ್ ಮಾಡ್ಬೇಕು? ಜಯ ಅಪಜಯ ದೇವರ, ನನ್ನ ಕರ್ತವ್ಯ ರೀ, ನಾನು ಮಾಡ್ತಾ ಇದ್ದೇನೆ ಅಷ್ಟೆ. ಬಂತ ಸರಿ, ಬರ್ಲಿಲ್ವಾ ಸರಿ. ಸಮಚಿತ್ತತ. ಇನ್ನು ಮುಂದೆಲ್ಲ ಅದೇ ಹೇಳೋದು ಕೃಷ್ಣ. ಅದ್ಭುತವಾದ ಸಾಧನಾಂಗವಾದ ಸತ್ಕರ್ಮಗಳ ನಿರೂಪಣೆಯನ್ನು ಮಾಡ್ತಾನೆ ಭಗವಂತ. ಅದಕ್ಕೆ ಆ ಸತ್ಕರ್ಮಗಳನ್ನ ನಿರೂಪಣೆಯನ್ನ ಮಾಡುವ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದಾನೆ ದೇವರು ನಮ್ಗೆ. ಆ ಸಾಧನಾಂಗವಾದ ವಿಷಯಗಳನ್ನೆಲ್ಲ ನಿರೂಪಣೆ ಮಾಡುವಾಗ ಅದಕ್ಕೆ ನಮ್ಮನ್ನ ಟ್ರೈನ್ ಮಾಡ್ಬೇಕಲ್ಲ, ಭಗವಂತ ನಮ್ಮನ್ನಿಲ್ಲಿ ಟ್ರೈನ್ ಮಾಡ್ತಾ ಇದ್ದಾನೆ. ಸುಖ ದುಃಖೇ ಲಾಭಾಲಾಭೌ ಜಯಾಜಯೋ ಸಮೀಕೃತ್ವ. ತುಂಬಾ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹೇಗೆ ದುಃಖ ಮತ್ತು ವಿಷಯ ಸುಖ ಎರಡೂ ನಾವು ತ್ಯಾಗ ಮಾಡಬೇಕು, ಅದೇ ರೀತಿಯಲ್ಲಿ ಲಾಭ ಅಲಾಭಗಳು, ಅದೇ ರೀತಿಯಲ್ಲಿ ಗೆಲುವು ಮತ್ತು ಸೋಲು ಇದೆಲ್ಲವನ್ನ ಸಮಾನವಾಗಿ ನೋಡಿ, ಯುದ್ಧ ಅನ್ನೋದು ನನಗೆ ಸ್ವಧರ್ಮ, ಅದು ನನ್ನ ಕರ್ತವ್ಯ. ಆದ್ದರಿಂದ ಅದನ್ನ ನಾನು ದೇವರ ಪೂಜಾ, ನಾನು ಮಾಡ್ತಾ ಇರುವುದು ದೇವರ ಪೂಜೆ. ಯುದ್ಧ ಅನ್ನುವುದು ನಾನು ಮಾಡುವ ದೇವರ ಪೂಜೆ ಎನ್ನುವ ಅನುಸಂಧಾನದಿಂದ ನಾನು ಮಾಡ್ತೇನೆ ಅಂತ ನೀನು ಮಾಡು. ನೈವಂ ಪಾಪಮವಾಪ್ಸ್ಯಸಿ. ನಿನಗೆ ಪಾಪ ಅನ್ನೋದು ಬರೋದೇ ಇಲ್ಲ. ಬರೀ ಪಾಪ ಬರಲ್ಲ ಅಲ್ಲ, ರಾಯರಂತಾರೆ ಪ್ರತ್ಯುತ ಪುಣ್ಯಮೇವ ಅವಾಪ್ಸ್ಯಸಿ ಇತ್ಯರ್ಥ. ಯಾಕೆ ಪಾಪ ಯಾಕೆ ಬರಲ್ಲ ಅಂದ್ರೆ, ಭಗವಂತನಲ್ಲಿ ಭಕ್ತಿಪೂರ್ವಕವಾಗಿ ಯುದ್ಧ ಅನ್ನೋದು ಕ್ಷತ್ರಿಯರಿಗೆ ದೇವರು ಹೇಳಿದ ಸ್ವಧರ್ಮ ಕರ್ತವ್ಯ, ಆದ್ದರಿಂದ ನಾನು ಯುದ್ಧ ಮಾಡೋದು ದೇವರಿಗೆ ಪ್ರೀತಿಯಾಗತ್ತೆ, ಇದು ದೇವರ ಪೂಜೆ ಅನ್ನುವ ದೇವರ ಮೇಲಿನ ಭಕ್ತಿಯಿಂದ ಈ ಸ್ವಧರ್ಮವನ್ನ ಮಾಡಿದ್ರಿಂದ ಪಾಪ ಹೋಗುತ್ತೆ, ಪಾಪ ಬರಲ್ಲ, ವಿಶೇಷವಾಗಿ ಪುಣ್ಯ ಸಂಪಾದನೆ ಆಗುತ್ತೆ. ಕೃಷ್ಣ ಹೇಳ್ತಾರೆ, ನಾನು ಹೇಳ್ತೀನಯ್ಯ ನಿನಗೆ ಪುಣ್ಯ ಕಾರಣ ಆಗತ್ತೆ, ಪಾಪ ಬರೋದಿಲ್ಲ, ಮಾಡು ಯುದ್ಧವನ್ನ. ಇಲ್ಲಿ ತನಕ ಅಂದ್ರೆ ನತ್ವೇ ವಾಹಂ ಜಾತು ನಾಸಂ ನತ್ವನ್ನೇಮೇ ಜನಾಧಿಪ. ಅಲ್ಲಿಂದ ಶುರು ಮಾಡ್ಕೊಂಡ ಕೃಷ್ಣ.
ಉಪದೇಶ ಮಾಡ್ಲಿಕ್ಕೆ ಜೀವಕರ್ತೃತ್ವ, ಜೀವನಿತ್ಯತ್ವ ಇದೆಲ್ಲ ಇಷ್ಟುದ್ದ. ಆ ಜೀವನಿತ್ಯತ್ವದ ವಿಚಾರದಲ್ಲಿ ವರ್ಣನಿತ್ಯತ್ವ ಎಷ್ಟು ಬಂತು ವಿಷಯಗಳು, ವಿಸ್ತಾರವಾಗಿ ಬಂದು ಬಿಡ್ತು ಅಲ್ವಾ. ಜೀವಕರ್ತೃತ್ವದ ಬಗ್ಗೆ ಬಂತು, ಜೀವ ಭಗವಂತನ ಪ್ರತಿಬಿಂಬ ಅನ್ನೋದ್ರ ಬಗ್ಗೆ ಬಂತು, ಪ್ರತಿಬಿಂಬದ ಲಕ್ಷಣಗಳೇನು ಅನ್ನೋದನ್ನ ಹೇಳ್ದ, ನಿತ್ಯ ಪದಾರ್ಥಗಳು ಪ್ರಪಂಚದಲ್ಲಿ ಯಾವುದಿದೆ ಅಂತ ಹೇಳ್ದ. ಅವ್ಯಾಕೃತ ಆಕಾಶ ಇದೆ, ಅವ್ಯಾಕೃತ ಆಕಾಶ ಇದೆ, ಆಮೇಲೆ ಕಾಲ ಇದೆ, ಎಷ್ಟು ನಿತ್ಯ ಪದಾರ್ಥಗಳಿದೆ, ಪ್ರಕೃತಿ ಇದೆ. ಎಂಥ ಜ್ಞಾನ ಬಂತು ನಮ್, ಅಕ್ಷರ ಸಮುದಾಯಗಳಿವೆ, ವರ್ಣಗಳು ನಿತ್ಯ, ವರ್ಣಾತ್ಮಕ ಶಬ್ದಾತ್ಮಕವಾದ ವೇದಗಳು ನಿತ್ಯ, ಎಷ್ಟು ಬಂತು ನಮ್ಗೆ ಅದ್ಭುತವಾದ ವಿಷಯಗಳು ಕೃಷ್ಣ ಹೇಳ್ದ. ಅಲ್ಲಿಂದ ಆರಂಭ ಮಾಡಿಕೊಂಡು ಇಲ್ಲಿ ತನಕ ಉಪದೇಶ ಮಾಡಿದ ಆ ಎಲ್ಲ ಪ್ರಕರಣವನ್ನ ಭಗವಂತ ಉಪಸಂಹಾರ ಮಾಡ್ತಾನೆ. ಅಂದ್ರೆ ಒಂದು ಪ್ರಕರಣ ಅಂದ್ರೆ ಇಲ್ಲಿ ತನಕ ಕೃಷ್ಣ ಉಪದೇಶ ಮಾಡಿದ ಆ ಎಲ್ಲ ಪ್ರಮೇಯಗಳಿಗೂ ಈಗ ಉಪಸಂಹಾರ ಮಾಡ್ತಾನೆ ಕೃಷ್ಣ. ಇದು ಮುಗೀತು ಇವಾಗ. ಅಂದ್ರೆ ಒಂದು ಟಾಪಿಕ್ ಮುಗೀತು, ಜೀವನಿತ್ಯತ್ವ, ಭಗವಂತನ ಪ್ರತಿಬಿಂಬ ಜೀವ, ಭಗವಂತ ಸ್ವತಂತ್ರ, ಆ ಸ್ವತಂತ್ರನಾದ ಭಗವಂತನ ಪ್ರೇರಣೆಯಂತೆ ನಾವು ಮಾಡುವಂಥದ್ದು ಎಲ್ಲ ವಿಷಯಗಳು ಬಂತಲ್ಲ. ಈಗ ಮರಣ ಅಂತನ್ನೋದು ಅನಿವಾರ್ಯ, ದೇಹನಾಶ ಇನ್ಎವಿಟಬಲ್, ದೇಹನಾಶವನ್ನ ತಡಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಏನೇ ಪ್ರಯತ್ನ ಪಟ್ಟರೂ ಜೀವನಾಶ ಆಗುವುದಿಲ್ಲ. ಯಾಕೆ? ಭಗವಂತ ಬಿಂಬರೂಪದಲ್ಲಿದ್ದಾನೆ, ಅವನು ನಿತ್ಯನಾಗಿದ್ದಾನೆ. ಬಿಂಬರೂಪಿ ಭಗವಂತನಿಗೆ ಉಪಾಧಿಯಂತೆ ಇರತಕ್ಕಂತಹ ನಮ್ಮ ಸ್ವರೂಪ ದೇಹ ಅದೂ ನಿತ್ಯ. ಆ ಸ್ವರೂಪ ದೇಹಕ್ಕೂ ಮತ್ತು ಬಿಂಬರೂಪಿ ಭಗವಂತನ ಕನೆಕ್ಷನ್ ಅದೂ ನಿತ್ಯ. ಆದ್ದರಿಂದ ಜೀವನಾಶ ಇಲ್ಲ ಇತ್ಯಾದಿಯಾಗಿ ಪರಮ ರಹಸ್ಯ ಪ್ರಮೇಯಗಳನ್ನೆಲ್ಲ ನಿರೂಪಣೆಯನ್ನ ಮಾಡಿ ಈಗ ಅದನ್ನ ಒಂದು ಹಂತಕ್ಕೆ ಮುಗಿಸಿ ಇನ್ನೊಂದು ಟಾಪಿಕ್ ಅನ್ನ ತಗೊಳ್ಳಿಕ್ಕೆ ಭಗವಂತ ಆರಂಭ ಮಾಡ್ತಾ ಇದ್ದಾನೆ. ಯೇಷಾತೆ ವಿಹಿತ ಸಾಂಖ್ಯೆ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಅದರಿಂದ ಇಲ್ಲಿ ಯೇಷಾತೆ ಅಭಿಹಿತ ಸಾಂಖ್ಯೆ, ನಾನ್ ನಿನಗಿಲ್ಲಿ ತನಕ ಜೀವಬ್ರಹ್ಮರ ಬಗ್ಗೆ ಏನು ಕ್ಲಾರಿಟಿ ಕೊಟ್ಟೆ, ಜೀವೇಶ್ವರರ ಕುರಿತಾದ ವಿಷಯಗಳನ್ನ ನಾನ್ ನಿನಗೆ ಹೇಳ್ದೆ. ಸಾಂಖ್ಯವನ್ನ ನಾನ್ ನಿನಗೇನು ಹೇಳದೆ. ಆದ್ದರಿಂದ ಸಾಂಖ್ಯ ಅಂದ್ರೆ ಶುದ್ಧವಾದ, 106 ಸಲ ಹೇಳಿದ್ದೇನೆ ಈ ಪಾಠದಲ್ಲಿ, ಶುದ್ಧಾತ್ಮ ತತ್ವ ವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ. ಶುದ್ಧಾತ್ಮ ತತ್ವ ವಿಜ್ಞಾನ, ಜೀವ ಮತ್ತು ಭಗವಂತ, ಜೀವ ಪರಮಾತ್ಮರ ಬಗ್ಗೆ ಯಥಾರ್ಥವಾದ ತಿಳುವಳಿಕೆ, ಯಥಾರ್ಥವಾದ ಜ್ಞಾನ, ಅದನ್ನೇ ಸಾಂಖ್ಯ ಅಂತ ಕರೀತಾರೆ. ಆದ್ದರಿಂದ ಈ ಸಾಂಖ್ಯ ಅಂತ ಅನ್ನೋದು ಬೇರೆ ಯಾವುದೋ ಇದೆ, ಯೋಗ ಅಂತ, ಸಾಂಖ್ಯ ಯೋಗ ಅಂತೆಲ್ಲ ಬೇಕಾದಷ್ಟಿದೆ. ಕೃಷ್ಣ ಅಂತಾನೆ, ನಾನ್ ನಿನಗೆ ಯಥಾರ್ಥ ಜ್ಞಾನ ಸಂಪಾದನೆಗೆ ಬೇಕಾದ ಕೆಲವು ಮಾತುಗಳನ್ನ ಹೇಳಿದ್ದೇನೆ. ಈಗ ಆ ಜ್ಞಾನಕ್ಕೆ ಬೇಕಾದ ಸಾಧನ ಬೇಕಲ್ಲ, ಆ ಯೋಗ, ಅದನ್ನ ನಿನಗೆ ಹೇಳ್ತೀನಿ ಕೇಳು ಅಂತ. ಅಂದ್ರೆ ಸಾಂಖ್ಯ ಅಂದ್ರೆ ಜ್ಞಾನ, ಯೋಗ ಅಂದ್ರೆ ಆ ಜ್ಞಾನವನ್ನ ಸಂಪಾದನೆ ಮಾಡೋದು ಹೇಗೆ ಅನ್ನುವಂತ ಉಪಾಯ, ಸಾಧನ ಮಾರ್ಗಗಳು ಅಂತ ಅರ್ಥ. ಇಲ್ಲಿ ತನಕ ಸಾಂಖ್ಯವನ್ನ ಹೇಳಾಯ್ತು. ಅಂದ್ರೆ ಜೀವ ಪರಮಾತ್ಮರ ವಿವೇಕ ಜ್ಞಾನ, ಜೀವ ಪರಮಾತ್ಮರು ಭಿನ್ನರು ಅಂದ್ರೆ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಅನ್ನೋದಿಲ್ಲ. ಜೀವ ಪರಮಾತ್ಮರು ಪರಸ್ಪರ ಭಿನ್ನರಾಗಿದ್ರು ಕೂಡ ಜೀವನ ಎಕ್ಸಿಸ್ಟೆನ್ಸ್ ಇಂದ ಆರಂಭ ಮಾಡಿಕೊಂಡು ಪ್ರತಿಯೊಂದು ಭಗವಂತನ ಅಧೀನ ಇತ್ಯಾದಿ ಎಲ್ಲ ಹೇಳಿ, ಆ ಜ್ಞಾನವನ್ನ ಸಂಪಾದನೆ ಮಾಡೋದು ಹೇಗೆ,
ಸುಮ್ನೆ ಏನೋ ಹೇಳಿಬಿಡೋದಲ್ಲ, ನನಗೆ ಗೊತ್ತು ಅಂತ ಹೇಳಿಬಿಡೋದಲ್ಲ. ಆ ಜ್ಞಾನವನ್ನ ಸಂಪಾದನೆಯನ್ನು ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಅದನ್ನೇ ಯೋಗ. ಆ ಜ್ಞಾನಕ್ಕೆ ಬೇಕಾಗಿರುವಂತಹ ಸಾಧನೆಯನ್ನ ನಾನೀಗ ನಿನಗೆ ಹೇಳ್ತೇನೆ. ಜ್ಞಾನ ಸಾಧನವನ್ನ ಈಗ ನಾನು ನಿನಗೆ ಉಪದೇಶವನ್ನ ಮಾಡ್ತೇನೆ. ನಾನೀಗ ನಿನಗದನ್ನ ಉಪದೇಶವನ್ನ ಮಾಡ್ತೇನೆ, ಕೇಳು ಅಂತ ಹೇಳಿ ಭಗವಂತ ಹೇಳ್ತಾನೆ. 1 ನಿಮಿಷ, ಒಂದು ಕಾಲ್ ಇದೆ, ಅಟೆಂಡ್ ಮಾಡಿ ಬರ್ತೀನಿ ನಾನು. ಕೃಷ್ಣ ಹೇಳ್ತಾನೆ, ಯಾವುದಾ ಪ್ರಮೇಯ? ಅದರಲ್ಲಿ ನಾವು ಸ್ವಲ್ಪ ತಿಳ್ಕೊಳ್ಬೇಕಾದ ವಿಷಯಗಳಿವೆ ಇಲ್ಲಿ. ಇದರಲ್ಲಿ ಸಾಂಖ್ಯ ಅಂತ ಬಂದ್ಬಿಡುತ್ತೆ. ಸಾಂಖ್ಯ ಏನು? ಸಾಂಖ್ಯ ಅಂದ್ರೆ ಏನು? ಸಾಮಾನ್ಯವಾಗಿ ಸಾಂಖ್ಯ ಅಂತಂದ್ರೆ ಷಣ್ಮತಗಳಲ್ಲಿ ಷಡ್ದರ್ಶನಗಳು ಅಂತ ನಮಗೆ ಬರುತ್ತೆ. ಆ ಷಡ್ದರ್ಶನಗಳಲ್ಲಿ ಒಂದು ಸಾಂಖ್ಯ, ಇನ್ನೊಂದು ಯೋಗ. ಇಲ್ಲಿ ಭಗವಂತ ಇಲ್ಲಿ ನಿನಗಿವಾಗ ಇಲ್ಲಿ ತನಕ ಸಾಂಖ್ಯವನ್ನ ಹೇಳಿಬಿಟ್ಟೆ, ನಾನು ಇವಾಗ ನಿನಗೆ ಯೋಗೋಪದೇಶವನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಸಾಂಖ್ಯವನ್ನ ಹೇಳಿ ಆಯ್ತು, ಇವಾಗ ಯೋಗದ ಉಪದೇಶವನ್ನ ಮಾಡ್ತೀನಿ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋದೇನು? ಸಾಮಾನ್ಯರು ಸಾಂಖ್ಯ ಮತ, ಯೋಗ ಮತ, ಅದನ್ನ ಕೃಷ್ಣ ಹೇಳ್ತಾ ಇರಬಹುದಾ ಅನ್ನುವ ಭ್ರಾಂತಿ ಬರ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಶ್ರೀಮದಾಚಾರ್ಯರು ಮೊದಲಿಗೆ ಸಾಂಖ್ಯ ಶಬ್ದದ ಅರ್ಥ, ಯೋಗ ಶಬ್ದದ ಅರ್ಥ ಹೇಳಿಬಿಟ್ರು. ಸಾಂಖ್ಯ ಅಂದ್ರೇನು? ಪರಿಶುದ್ಧವಾದ ಜೀವ ಪರಮಾತ್ಮರ ಬಗ್ಗೆ ಜ್ಞಾನ. ಯೋಗ ಅಂದ್ರೇನು? ಅಂತ ಜ್ಞಾನಕ್ಕೆ ಬೇಕಾದ ಉಪಾಯ, ಸಾಧನಗಳು ಅಂತ ಈಸಿಯಾಗಿ ಅರ್ಥ ಮಾಡಿಬಿಟ್ರು. ಆದ್ರೆ ಅಷ್ಟು ಸುಲಭಕ್ಕೆ ಅರ್ಥ ಆಗೋದಿಲ್ಲ ಅಂತ ಶ್ರೀಮದಾಚಾರ್ಯದನ್ನ ವಿಸ್ತಾರವಾಗಿ ಹೇಳ್ತಾರೆ. ಸಾಂಖ್ಯ ಮತ್ತು ಯೋಗ ಅಂತನ್ನುವುದು ಆಚಾರ್ಯರು ನಾವು ಹೇಳಿದಂತೆ ಅರ್ಥ ಮಾಡ್ಕೊಳ್ಬೇಕು, ಬಿಟ್ರೆ ಬೇರೆಯ ಸಾಂಖ್ಯ ಮತ್ತು ಯೋಗ ಅಲ್ಲ. ಯಾಕೆ ಅಂದ್ರೆ ಅದನ್ನ ಮೋಕ್ಷ ಧರ್ಮ ಶ್ರೀಮನ್ ಮಹಾಭಾರತದಲ್ಲಿ ನಿರಾಕರಣೆ ಮಾಡಿದ್ದಾರೆ. ಪಂಚರಾತ್ರ ಶಾಸ್ತ್ರಕ್ಕೆ ಅದು ವಿರೋಧವಾದ್ದರಿಂದ ಆ ಸಾಂಖ್ಯ ಮತ್ತು ಯೋಗ ಮತಗಳು ಅನುಪಾದೇಯ, ಅದನ್ನ ಸ್ವೀಕಾರ ಮಾಡಿಕೊಳ್ಳಬಾರದು. ಅದು ಸಾಧನೆಗೆ ತೊಂದರೆ ಕೊಡುತ್ತೆ, ಸಾಧನೆಯಿಂದ ನಮ್ಮನ್ನ ದೂರ ಮಾಡುತ್ತೆ ಅಂತ ನಿರಾಕರಣೆ ಮಾಡಿದ್ದಾರೆ. ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವಚ ಜ್ಞಾನಾನ್ಯೇತಾನಿ ಭಿನ್ನಾನಿ ಉತಾಹೋ ನೇತಿ ಚೋಚ್ಯತಾಮ್ ಅಂತ ಜನಮೇಜಯ ಮಹಾರಾಜ ಪ್ರಶ್ನೆ ಮಾಡ್ತಾನೆ. ಮೋಕ್ಷ ಧರ್ಮದಲ್ಲಿ ಜನಮೇಜಯ ಮಾಡುವಂತಹ ಪ್ರಶ್ನೆ, ಸಾಂಖ್ಯ ಯೋಗ ಪಾಶುಪತ ವೇದಗಳು ಆರಣ್ಯಕಗಳು ಇದೆಲ್ಲವೂ ಕೂಡ ಏನು ವಿರುದ್ಧವಾದ ಅಭಿಪ್ರಾಯಗಳನ್ನ, ಅದರದ್ದೇ ಆದ ಅಭಿಪ್ರಾಯಗಳನ್ನ ಪ್ರತ್ಯೇಕವಾಗಿ ಹೇಳ್ತಾ ಇದೆಯೋ, ಅಥವಾ ಏನು ಸ್ವಾಮಿ ಅಂತ ಕೇಳಿದಾಗ ಉತ್ತರ ಕೊಡ್ತಾರವರು, ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವಚ ಜ್ಞಾನ ಅನ್ಯೇತಾನಿ ಭಿನ್ನಾನಿ ನಾತ್ರ ಕಾರ್ಯ ವಿಚಾರಣ. ಹೌದಪ್ಪ, ಬೇರೆ ಬೇರೆ ಹೇಳ್ತಾ ಇದೆ, ಟೆನ್ಷನ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ. ಸಾಂಖ್ಯಸ್ಯ ವಕ್ತ ಕಪಿಲಃ ಪರಮರ್ಷಿ ಸ ಉಚ್ಯತೆ ಹಿರಣ್ಯಗರ್ಭೋ ಯೋಗಸ್ಯ ವಕ್ತ ಚೈವ ಚತುರ್ಮುಖಃ ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತ ನಾರಾಯಣ ಸ್ವಯಂ ಜ್ಞಾನೇ ಶ್ವೇತೇಶು ರಾಜೇಂದ್ರ ಸರ್ವೇಶ್ವೇತದ್ವಿಶಿಷ್ಯತೆ. ಆದ್ದರಿಂದ ಇಲ್ಲಿ ಒಂದೊಂದು ಶಾಸ್ತ್ರಗಳನ್ನು ಒಬ್ಬೊಬ್ಬರು ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಸಾಂಖ್ಯ ಯೋಗ ಪಾಶುಪತ ವೇದಾರಣ್ಯಕ 4 ಬಂತು. ವೇದ ಮತ್ತು ಆರಣ್ಯಕ ಅಂತಲ್ಲ, ವೇದಾರಣ್ಯಕ. ಅಲ್ಲಿ ವೇದಾರಣ್ಯಕ ಅನ್ನುವುದಕ್ಕೆ ಪಂಚರಾತ್ರಾಗಮ ಅಂತ ತಗೊಳ್ಬೇಕು ನಾವು ಅದನ್ನ.
ಅಲ್ಲಿ ವೇದಾರಣ್ಯಕ ಅಂದ್ರೆ ವೇದಗಳನ್ನು ಯಾರು ರಚನೆ ಮಾಡಿದ್ದು? ವೇದ ಮತ್ತು ಆರಣ್ಯಕ ಅದು ನಿತ್ಯವಾದ್ದರಿಂದ ಅದು ಅಪೌರುಷೇಯವಾದ್ದರಿಂದ ಯಾರು ರಚನೆ ಮಾಡೋಷ್ಟಿಲ್ಲ ಅದನ್ನ. ಆದ್ದರಿಂದ ಸಾಂಖ್ಯ, ಯೋಗ, ಪಾಶುಪತ ಮತ್ತು ವೇದಾರಣ್ಯಕ ಅಂದ್ರೆ ಪಂಚರಾತ್ರಾಗಮ, ಈ 4ರಲ್ಲಿ ಒಂದೇ ತರ ಜ್ಞಾನವನ್ನ ಕೊಡ್ತಾ ಇದ್ದಾರೋ ಬೇರೆ ಬೇರೆ ರೀತಿಯಾದ ಜ್ಞಾನವನ್ನ ಹೇಳ್ತಾರೋ ಅಂತಂದ್ರೆ ಹೌದಪ್ಪ, ಸಾಂಖ್ಯ, ಯೋಗ, ಪಾಶುಪತ ಅದೆಲ್ಲವೂ ಬೇರೆ ಬೇರೆ ವಿರುದ್ಧವಾದ ಒಪಿನಿಯನ್ಗಳನ್ನ ಹೇಳ್ತಾ ಇದೆ. ಒಬ್ಬೊಬ್ಬರು ಒಂದೊಂದನ್ನ ಮಾಡಿದ್ದು. ಆದ್ರೆ ವೇದಾರಣ್ಯಕ ಅರ್ಥಾತ್ ಪಂಚರಾತ್ರ ಶಾಸ್ತ್ರವನ್ನ ನಿರ್ಮಾಣ ಮಾಡಿದವನು ನಾರಾಯಣನೇ. ಆದ್ದರಿಂದ ಆ 3ರಲ್ಲಿ ಯಾವುದದು ಸಾಂಖ್ಯ, ಯೋಗ ಮತ್ತು ಪಾಶುಪತ, ಆ 3ರನ್ನ ಬಿಟ್ಟು ಆ 3ರಲ್ಲಿ ಹೇಳಿದ ಪ್ರಮೇಯಗಳನ್ನ ಸ್ವೀಕಾರ ಮಾಡಿಕೊಳ್ಳದೆ ವೇದಾರಣ್ಯಕ ಅನ್ನುವ ಹೆಸರಿನಿಂದ ಕೂಡಿದ ಪಂಚರಾತ್ರದಲ್ಲಿ ಹೇಳಿದ ಪ್ರಮೇಯಗಳನ್ನೇ ನಾವು ಸ್ವೀಕಾರ ಮಾಡಿಕೊಳ್ಬೇಕು. ಇಡೀ ಪಂಚರಾತ್ರ ಶಾಸ್ತ್ರಗಳಲ್ಲಿ 100 ಕೋಟಿ ಶ್ಲೋಕಾತ್ಮಕವಾದ ಸಮಗ್ರ ಪಂಚರಾತ್ರ ಶಾಸ್ತ್ರಗಳಲ್ಲಿ ವಿಷ್ಣು ಸರ್ವೋತ್ತಮತ್ವದ ವಿಷಯದಲ್ಲಿ ವಿರೋಧ ಅನ್ನೋದೇ ಇಲ್ಲ. ನಾನು ಮೊದಲನೇ ದಿನನೇ ಹೇಳಿದೆ, ಭಗವದ್ಗೀತಾ ಅನ್ನೋದು ತತ್ ಸಂಕ್ಷೇಪತಶ್ಚ ಗೀತೇಯಂ, 100 ಕೋಟಿ ಶ್ಲೋಕಾತ್ಮಕವಾದ ಶ್ರೀಮತ್ ಪಂಚರಾತ್ರ ಮಹಾಶಾಸ್ತ್ರದ ಸಂಕ್ಷೇಪ ಇದು. ಪಂಚರಾತ್ರದಲ್ಲಿ ಹೇಳಿದ ಎಲ್ಲ ಪ್ರಮೇಯಗಳನ್ನ ಅತ್ಯಂತ ಸಂಕ್ಷಿಪ್ತವಾಗಿ 700 ಶ್ಲೋಕದಲ್ಲಿ ಭಗವಂತ ನಮಗೆ ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಗೀತೆಗೆ ಸಮಾನವಾದ ಶಾಸ್ತ್ರ, ಗೀತೆಗಿಂತ ಉತ್ತಮವಾದ ಶಾಸ್ತ್ರ ಇಲ್ಲ. ಯಾಕೆ ಅಂದ್ರೆ ಸಮಗ್ರ ಪಂಚರಾತ್ರದ ಸಾರ ಇದು. ಆದ್ದರಿಂದ ಅಲ್ಲಿ ಹೇಳಿದ ವಿಷಯ ಅದೇ. ಮೋಕ್ಷ ಧರ್ಮಕ್ಕೆ ವಿರೋಧ ಆಗತ್ತೆ. ಅಲ್ಲಿ ಸಾಂಖ್ಯ ಅಂತನ್ನೋದಕ್ಕೆ ಕಪಿಲ ಹೇಳಿದ ಸಾಂಖ್ಯ. ಅಲ್ಲಿ ಕಪಿಲ ಅಂದ್ರೆ ಇಬ್ಬರಿದ್ದಾರೆ. ಭಗವಂತನ ಅವತಾರ ರೂಪನಾದ ಕಪಿಲ 3ನೇ ಸ್ಕಂದ ಭಾಗವತದಲ್ಲಿ ಬರ್ತಾರೆ. ಆ ಕಪಿಲ ಹೇಳಿದ ಸಾಂಖ್ಯ ಇದು. ಶುದ್ಧಾತ್ಮ ತತ್ವ ವಿಜ್ಞಾನ, ಜೀವ ಪರಮಾತ್ಮರ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನ ಕೊಡುವ ಸಾಂಖ್ಯ ಯೋಗವನ್ನ ಕಪಿಲ ನಾಮಕ ಭಗವಂತ ಹೇಳಿದ್ರೆ, ಅವನ ಹೆಸರಿಂದನೇ ಇರುವಂತ ಇನ್ನೊಬ್ಬ ಕಪಿಲ ಇದ್ದಾನೆ, ಅವನು ಹೇಳಿದ್ದು ಬೇರೆ. ಅದು ಅವೈದಿಕವಾದ ಸಾಂಖ್ಯ. ಅದು ಆ ಸಾಂಖ್ಯದಲ್ಲೂ ಕೂಡ ಮತ್ತೆ ಈಶ್ವರನನ್ನ ಒಪ್ಪುವ ಸಾಂಖ್ಯ ಅಂತ ಇದೆ, ಈಶ್ವರನನ್ನೇ ಒಪ್ಪದೇ ಇರುವಂತ ಶೇಶ್ವರ ಸಾಂಖ್ಯ, ನಿರೀಶ್ವರ ಸಾಂಖ್ಯ ಅಂತ 2 ತರ ಇದೆ. ಆದ್ದರಿಂದ ನಾವು ತಗೊಳ್ಬೇಕಾದ್ದೇನು, ಯಾವುದು ವೇದಕ್ಕೆ ಅನುಕೂಲವಾಗಿದೆ, ವೇದಗಳು ಹೇಳುವ ಪ್ರಮೇಯವನ್ನ ಯಾವುದು ಅನುಮೋದನೆ ಮಾಡುತ್ತೆ, ಯಾವುದು ಒಪ್ಪತ್ತೆ, ಅದನ್ನ ನಾವು ತಗೋಬೇಕು. ಯಾಕೆ ಅಂದ್ರೆ ಬೇರೆದನ್ನ ತಗೊಂಡ್ಬಿಟ್ರೆ ನಾವು ವೇದ ವಿರುದ್ಧರಾಗ್ಬಿಡ್ತೇವೆ, ಅವೈದಿಕರಾಗ್ಬಿಡ್ತೇವೆ. ಅವೈದಿಕರಾಗ್ಬಿಟ್ರೆ ವೇದೋಕ್ತನಾದ ಭಗವಂತನ ಜ್ಞಾನಕ್ಕಿಂತ ವಿರುದ್ಧವಾದ ಅವೈದಿಕವಾದ ತಾಮಸ ಜ್ಞಾನ ಬಂದುಬಿಡುತ್ತೆ. ಆದ್ದರಿಂದ ಪಂಚರಾತ್ರಕ್ಕೂ ವೇದಗಳಿಗೂ ಒಂದೇ ಅರ್ಥ, ಅರ್ಥೈಕ್ಯ. ಯಾವುದನ್ನ ವೇದಗಳಲ್ಲಿ ಹೇಳುತ್ತಾರೆ ಅದನ್ನೇ ಪಂಚರಾತ್ರ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಆದ್ದರಿಂದ ಜ್ಞಾನ ಅಂದ್ರೆ ಜೀವ ಪರಮಾತ್ಮರ ಬಗ್ಗೆ ಯಥಾರ್ಥವಾದಂಥ ತಿಳುವಳಿಕೆ, ಸಾಂಖ್ಯ. ಯೋಗ ಅಂದ್ರೆ ಅಂತಹ ಜ್ಞಾನಕ್ಕೆ ಸಾಧನಗಳು. ಜೀವ ಪರಮಾತ್ಮರ ಬಗ್ಗೆ ಯಥಾರ್ಥವಾಗಿ ನಾವು ತಿಳ್ಕೊಳ್ಳಬೇಕಾದ್ರೆ ಯಾವ ಯಾವ ಸಾಧನಗಳನ್ನ ಮಾಡಬೇಕು. ಅದರಿಂದ ನಾವು ಶಬ್ದವನ್ನ ಕೇಳಿ ಶಬ್ದಗಳನ್ನ ನೋಡಿ ಯಾವತ್ತಿಗೂ ಮೋಸ ಹೋಗಬಾರದು. ಆಚಾರ ಅಂತಾರೆ, ಶಬ್ದಗಳನ್ನ ಕೇಳಿ ಮೋಸ ಹೋಗಬೇಡಿ. ನಾರದೀಯ ಪುರಾಣದಲ್ಲಿ ಸ್ಪಷ್ಟವಾಗಿ ಸಾಂಖ್ಯ ಮತ ಮತ್ತು ಯೋಗ ಮತಗಳನ್ನ ನಿರಾಕರಣೆ ಮಾಡಿದ್ದಾರೆ. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ಸ್ಪಷ್ಟವಾಗಿ ಸಾಂಖ್ಯ ಮತವನ್ನ ಯೋಗ ಮತವನ್ನ ತೆಗೆದು ಮೂಲೆಗೆ ಬಿಸಾಕ್ಬಿಟ್ಟಿದ್ದಾರೆ. ಅದು ಬಿಡಿ, ಪುರಾಣಗಳಲ್ಲಿಯೂ ಕೂಡ ಅದನ್ನ ಹೊರಗೆ ಹಾಕಬೇಕು ಅಂತ ಬಂದು ಬಿಟ್ಟಿದ್ದಾರೆ. ಆದ್ದರಿಂದ ತರ್ಕಶಾಸ್ತ್ರ, ಯಾವ ತರ್ಕಶಾಸ್ತ್ರವನ್ನು ನಾವು ಸ್ವೀಕಾರ ಮಾಡಬೇಕು, ಯಾವುದನ್ನ ಬಿಡಬೇಕು, ಯಾವ ಯಾವ ಶಾಸ್ತ್ರಗಳನ್ನ ಪಾಷಂಡ ಶಾಸ್ತ್ರಗಳು ಅಂತ ಕರೀತಾರೆ, ಯಾವುದನ್ನ ಬಿಡಬೇಕು ಅದೆಲ್ಲವ ನಿರಾಕರಣೆ ಮಾಡಿ ಸ್ಪಷ್ಟವಾಗಿ ಹೇಳ್ತಾರೆ. ಬ್ರಹ್ಮ ತರ್ಕಶಾಸ್ತ್ರಂ ವಿಷ್ಣುನ ಯತ್ಸಮೀರಿತಂ. ತರ್ಕಶಾಸ್ತ್ರವನ್ನ ನೀವು ಒಪ್ತೀರಿ,
ತರ್ಕಶಾಸ್ತ್ರವನ್ನ ನೀವು ಸ್ವೀಕಾರ ಮಾಡ್ಕೊಳ್ತೀರಿ, ತರ್ಕಶಾಸ್ತ್ರದ ಅಧ್ಯಯನವನ್ನ ಮಾಡ್ತೀರಿ ನೀವು ಅಂತಂದ್ರೆ, ಯಾವ ತರ್ಕಶಾಸ್ತ್ರದ ಅಧ್ಯಯನ ಮಾಡಬೇಕು ಅಂದ್ರೆ ಬ್ರಹ್ಮತರ್ಕ. ಅದನ್ನೇ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಉಪಯೋಗ ಮಾಡಿದಂತಹ ತರ್ಕ ಬ್ರಹ್ಮತರ್ಕಕ್ಕೆ ಅನುಸಾರವಾಗಿ ಯುಕ್ತಿಗಳನ್ನು ಹೇಳ್ತಾ ಬರ್ತಾರೆ. ನಿಮಗೊಂದು ಪರಿಚಯ ಇರ್ಲಿ ಅಂತ ಹೇಳೋದಷ್ಟೇ. ಬ್ರಹ್ಮತರ್ಕಾನುಸಾರತಃ ಅಂತ. ಆದ್ದರಿಂದಲೇ ಬ್ರಹ್ಮತರ್ಕ ಭಗವಂತ ನಿರ್ಮಾಣ ಮಾಡಿದ ಶಾಸ್ತ್ರ. ವಿಷ್ಣುನಾಯತ್ ಸಮೀರಿತಂ, ಸರ್ವೋತ್ತಮನಾದ ಶ್ರೀ ವಿಷ್ಣು ರಚನೆ ಮಾಡಿದ ಶಾಸ್ತ್ರ ಅದು ಬ್ರಹ್ಮತರ್ಕ ಶಾಸ್ತ್ರ. ಆದ್ದರಿಂದ ಬ್ರಹ್ಮತರ್ಕಕ್ಕೆ ಅನುಸಾರವಾಗಿರತಕ್ಕಂತಹ ಗ್ರಂಥಗಳನ್ನ ಪ್ರಮಾಣ ಅಂತ ಒಪ್ಪಬೇಕು. ಸುಮ್ಮನೆ ಶುಷ್ಕ ತರ್ಕ, ವ್ಯರ್ಥವಾಗಿ ಏನೇನೋ ತರ್ಕ, ಸತ್ಪ್ರತಿಪಕ್ಷ ಇತ್ಯಾದಿಯಾಗಿ ತಲೆಹರಟೆ ಮಾಡುವಂತಹ ಅದು ನರಿ ಜನ್ಮಕ್ಕದು ಕಾರಣ ಆಗತ್ತೆ ಅಂತ ನೆಕ್ಸ್ಟ್ ಹೇಳ್ತಾರೆ. ಅದನ್ನ ಅದು ಬಿಟ್ಟು ಅಕ್ಷಪಾದ ಕಣಾದ ಹೇಳ್ತೀವಲ್ಲ ನಾವೇ, ನ್ಯಾಯಶಾಸ್ತ್ರ ಅಲ್ವಾ, ತರ್ಕಶಾಸ್ತ್ರ ಇತ್ಯಾದಿಗಳು ಅಕ್ಷಪಾದ ಕಣಾದ ಅವರು ಮಾಡಿದ ಈ ನ್ಯಾಯಶಾಸ್ತ್ರವನ್ನಾಗಲಿ ವೈಶೇಷಿಕ ಮತವನ್ನಾಗಲಿ, ನ್ಯಾಯ ಮತ್ತು ವೈಶೇಷಿಕ ಮತ ಅಂತ ಎರಡಿದೆ. ಅಕ್ಷಪಾದ ಕಣಾದರು ಅವರುಗಳು ಮಾಡಿದ್ದು. ಅದಾದ್ಮೇಲೆ ನೋಡಿ ಬಂತು ನೋಡಿ ಇಲ್ಲಿ ಸಾಂಖ್ಯ ಮತ್ತು ಯೋಗ. ಯಾವ್ಯಾವುದನ್ನ ಬಿಡಬೇಕು ನಾವು? ಪಾಷಂಡ ಮತಗಳು ಯಾವುದು ಅಂದ್ರೆ ಅಕ್ಷಪಾದ ಕಣಾದ, ನ್ಯಾಯ ಮತ್ತು ವೈಶೇಷಿಕ. ಅದಾದ್ಮೇಲೆ ಸಾಂಖ್ಯ ಮತ್ತು ಯೋಗ. ಯಾವುದು ಬಿಡಬೇಕು ಅಂತ, ಯಾವುದನ್ನ ನಾವು ಬಿಡಬೇಕೋ ಅದನ್ನೇ ನಿನಗೆ ಉಪದೇಶ ಮಾಡ್ತೀನಿ ಅಂತ ಕೃಷ್ಣ ಹೇಳಿಬಿಟ್ರೆ ಎಲ್ಲರ್ಥ ಇದೆ. ಆದ್ದರಿಂದ ಕೃಷ್ಣ ಹೇಳಿದ ಸಾಂಖ್ಯ ಅನ್ನುವ ಶಬ್ದಕ್ಕೆ, ಕೃಷ್ಣ ಹೇಳಿದ ಯೋಗ ಅನ್ನುವ ಶಬ್ದಕ್ಕೆ ಬೇರೆ ಅರ್ಥ ಮಾಡಬೇಕು. ಇಲ್ಲ ಅಂದ್ರೆ ಸಮಸ್ತ ಶಾಸ್ತ್ರಕ್ಕೆ ವಿರೋಧ ಬಂದ್ಬಿಡುತ್ತೆ, ಗೀತೆಯನ್ನೇ ನಾವು ಬಿಟ್ಬಿಡ್ಬೇಕು ಅನ್ನೋ ಪ್ರಸಂಗ ಬಂದ್ಬಿಡುತ್ತೆ ಅಂತ ಆಚಾರ್ಯರು ಸಾಂಖ್ಯ ಅನ್ನುವ ಶಬ್ದಕ್ಕೆ ಯಥಾರ್ಥವಾದ ಜ್ಞಾನ, ಯೋಗ ಅನ್ನುವ ಶಬ್ದಕ್ಕೆ ಆ ಜ್ಞಾನಕ್ಕೆ ಉಪಾಯ ಸಾಧನಗಳು ಅಂತ ಅರ್ಥ ಮಾಡಿದ್ದು. ಯಾವ್ಯಾವುದು ಪಾಷಂಡ ಮತಗಳು ಅಂತಂದ್ರೆ ನ್ಯಾಯ ವೈಶೇಷಿಕ, ಸಾಂಖ್ಯ ಯೋಗ, ಬೌದ್ಧ ಪಾಶುಪತ, ಈ ಎಲ್ಲ ಮತಗಳನ್ನ ಪಾಷಂಡ ಮತಗಳು ಅಂತ ಕರಿತಾ ಇದ್ದಾರೆ. ಅದರಲ್ಲಿ 3 ರೀತಿಯಾದ ಮೀಮಾಂಸಾ ಶಾಸ್ತ್ರವೂ ಇದೆಯಂತೆ. ಆಚಾರಂತಾರೆ ಮೀಮಾಂಸಾ ತ್ರಿವಿಧಾ ಪ್ರೋಕ್ತ ಬ್ರಾಹ್ಮಿ ದೈವೀ ಚ ಕಾರ್ಮಿಕಿ, ಬ್ರಹ್ಮ ಮೀಮಾಂಸಾ, ದೈವಿ ಮೀಮಾಂಸಾ, ಕರ್ಮ ಮೀಮಾಂಸಾ ಅಂತ 3 ರೀತಿಯಾದ ಮೀಮಾಂಸಾ ಶಾಸ್ತ್ರಗಳಿದೆ. ಆದ್ದರಿಂದ ನಾವು ಸಾಧನೆಗೋಸ್ಕರವಾಗಿ ಯಾವುದನ್ನ ತಗೊಳ್ಬೇಕು? ಪಾತಂಜಲ ಯೋಗಶಾಸ್ತ್ರ, ಏತೇನ ಯೋಗ ಪ್ರತ್ಯುಕ್ತ ಅಂತ ಬ್ರಹ್ಮಸೂತ್ರದಲ್ಲಿ ಯೋಗ ಮತವನ್ನ, ಯಾಕೆ ದೇವರನ್ನೇ ಒಪ್ಪೋದಿಲ್ಲ, ನಾವು ಯೋಗ ಮತವನ್ನ ಯಾಕೆ ನಿರಾಕರಣೆ ಮಾಡಬೇಕು ನಾವು ಅಂತಂದ್ರೆ, ಆ ಯೋಗದಲ್ಲಿ, ಆ ಯೋಗ ಮತದಲ್ಲಿ ಯೋಗ ಸೂತ್ರಕಾರರು ಬರೀತಾರೆ ಪತಂಜಲಿಗಳು. ಯೋಗ ಅಂದ್ರೆ ಏನು? ಮನೋವೃತ್ತಿಗಳನ್ನ ಕಂಟ್ರೋಲ್ ಮಾಡಿಕೊಳ್ಳೋದನ್ನ ಯೋಗ ಅಂತ ಕರೀತಾರೆ. ಚಿತ್ತವೃತ್ತಿ ನಿರೋಧ. ಯೋಗ ಅಂದ್ರೆ ಏನು ಗೊತ್ತಾ? ಚಿತ್ತ ಅಂದ್ರೆ ಮನಸ್ಸು ಅಂತ ಒಂದು ಅರ್ಥ. ಆ ಮನಸ್ಸಿನಲ್ಲಿ ಬರುವಂತಹ ವಿಷಯಗಳನ್ನ ಕಂಟ್ರೋಲ್ ಮಾಡಿಕೊಳ್ಳೋದನ್ನ ಯೋಗ. ಅದನ್ನ ಬರೆದು ಆ ಮನಸ್ಸನ್ನ ಕಾನ್ಸಂಟ್ರೇಟ್ ಆಗಿ ಇಟ್ಕೊಳ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈಶ್ವರ ಪ್ರಣಿಧಾನಾದ್ವಾ, ದೇವರ ವಿಷಯದಲ್ಲಿ ಬೇಕಾದ್ರೆ ಧ್ಯಾನ ಮಾಡಬಹುದು. ಏನ್ ದೇವರ ವಿಷಯವನ್ನ ಬೇಕಾದ್ರೆ ಧ್ಯಾನ ಮಾಡಬಹುದು ಅಂತ ಅವ್ರು ಯಾಕೆ ನಮ್ಗೆ ಹೇಳ್ಬೇಕು? ಬೇಕಾದ್ರೆ ದೇವ್ರನ್ನ ಧ್ಯಾನ ಮಾಡ್ರಿ, ಬೇಕಾದ್ರೆ ದೇವ್ರನ್ನ ಧ್ಯಾನ ಮಾಡ್ಬೇಕಾ? ಕೃಷ್ಣ ಅದನ್ನ ಸ್ಪಷ್ಟ ನಿರಾಕರಣೆ ಮಾಡ್ತಾನೆ ಅವೈದಿಕ ಮತಗಳನ್ನ. ಆದ್ದರಿಂದ ಯೋಗ, ಪಾತಂಜಲ ಯೋಗ ಶಾಸ್ತ್ರವನ್ನಾಗಲಿ, ಕಾಪಿಲ ಸಾಂಖ್ಯಶಾಸ್ತ್ರವನ್ನಾಗಲಿ, ಬೌದ್ಧ ಮತವನ್ನಾಗಲಿ, ಪಾಶುಪತ ಮತವನ್ನಾಗಲಿ, ಅದು ವೈಶೇಷಿಕ ಮತವನ್ನಾಗಲಿ, ನ್ಯಾಯ ಮತವನ್ನಾಗಲಿ ಯಾಕೆ ಪಾಷಂಡ ಅಂತ ಕರೀತಾರೆ ಅಂದ್ರೆ ದೇವರ ವಿಷಯದಲ್ಲಿ ಇವರು ಕ್ಲಿಯರ್ ಆಗಿ ಹೇಳಿಲ್ಲ, ಭಗವಂತನ ವಿಷಯದಲ್ಲಿ, ಜಗತ್ತಿನ ವಿಷಯದಲ್ಲಿ ಕ್ಲಾರಿಟಿ ಇಲ್ಲ ಅನ್ನುವ ಕಾರಣದಿಂದ ಇವುಗಳನ್ನ ಪಾಷಂಡ ಮತಗಳು ಅಂತ ನಾವು ಕರೆದಿರೋವಂಥದ್ದು. ಇಂತಹ ಪಾಷಂಡ ಮತಗಳನ್ನ ತಗೊಂಡು ಏನ್ ಮಾಡೋದು? ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ಅದನ್ನೆಲ್ಲ ಬಿಟ್ಟು ಹಾಕಿದ ಮೇಲೆ ಮೀಮಾಂಸಾದಲ್ಲಿ ಮತ್ತೆ ಬ್ರಹ್ಮ ಮೀಮಾಂಸಾ, ಅದನ್ನೇ ಪರವಿದ್ಯಾ ಬ್ರಹ್ಮಸೂತ್ರಗಳು ಅಂತ ಕರೆಯೋದು. ಇನ್ನು ದೈವಿ ಮೀಮಾಂಸಾ ಅಂತ, ಅದು 2 ಸೂತ್ರ ಇವತ್ತಿರೋದು. ತಂ ವಿಷ್ಣುರಾಹಿ ಸವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ, ಅಷ್ಟೇ. ಅದು 2 ಮಾತ್ರ ಇದೆ ಅಷ್ಟೇ. ಇನ್ ಮಿಕ್ಕಿದೆಲ್ಲ ಸ್ವಾಹ ಆಗೋಗಿದೆ ಕಾಲ ಗರ್ಭದಲ್ಲಿ.
ಇನ್ನು ಕರ್ಮ ಮೀಮಾಂಸ ಅಥಾತೋ ಧರ್ಮ ಜಿಜ್ಞಾಸ ಅಂತ ಆರಂಭ ಆಗುವಂತಹ ಇವತ್ತು ಪ್ರಸಿದ್ಧವಾದ ಜೈಮಿನಿಯ ಮೀಮಾಂಸಾ ಶಾಸ್ತ್ರ. 3 ರೀತಿಯಾದ ಮೀಮಾಂಸಾ ಶಾಸ್ತ್ರಗಳಿದೆ. ಅದರಲ್ಲಿ ಬ್ರಹ್ಮತರ್ಕವನ್ನ ಉಪಯೋಗ ಮಾಡಬೇಕು. ಮೀಮಾಂಸಾ ಶಾಸ್ತ್ರ, ವೇದಕ್ಕೆ ವಿರುದ್ಧವಲ್ಲದ ಮೀಮಾಂಸಾ ಶಾಸ್ತ್ರಗಳನ್ನ ನಾವು ಉಪಯೋಗ ಮಾಡಬೇಕು. ಆದ್ದರಿಂದ ಯಾವುದರಿಂದ ನಮಗೆ ಭಗವಂತನ ವಿಷಯದಲ್ಲಿ ತತ್ವಜ್ಞಾನ ಬರೋಲ್ಲ, ಅದರಿಂದ ಆದಷ್ಟು ದೂರ ಇರಬೇಕು. ಇದರಿಂದ ಕೃಷ್ಣ ಹೇಳುವಂಥದ್ದು ಯಾವುದು? ಅತ್ಯಂತ ಸ್ಪಷ್ಟವಾಗಿ ಸಾಂಖ್ಯ, ಜೀವ ಪರಮಾತ್ಮರ ಬಗ್ಗೆ ಸ್ಪಷ್ಟವಾದ ಜ್ಞಾನ, ಕ್ಲಾರಿಟಿ. ಅದಕ್ಕೆ ಆ ಜ್ಞಾನ ಸಂಪಾದನೆಗೆ ಅನುಕೂಲವಾಗುವಂತಹ ಅದ್ಭುತವಾದ ಸಾಧನ ಸಂಪತ್ತುಗಳು, ಅದನ್ನ ನಮಗೆ ಈ ಕೃಷ್ಣ ಈ ಇನ್ನು ಮುಂದೆ ಈ 40ನೇ ಶ್ಲೋಕದಿಂದ ವಿಸ್ತಾರವಾಗಿ ಹೇಳಲಿಕ್ಕೆ ಅವನು ಶುರು ಮಾಡ್ತಾನೆ. ಆದ್ದರಿಂದ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಕೃಷ್ಣ ಆರಂಭ ಮಾಡ್ತಾನೆ. ಎಲ್ಲಿ ಸಾಧನ ಅನ್ನೋದು ಹೇಗೆ, ಆ ಸಾಧನೆಯನ್ನು ಮಾಡೋದ್ರಿಂದ ಏನಾಗತ್ತೆ, ಒಳ್ಳೆಯ ಮಾರ್ಗದಲ್ಲಿ ನಾವು ಪ್ರವೇಶ ಮಾಡೋದ್ರಿಂದ ತುಂಬಾ ಕಷ್ಟ ಆಗತ್ತಲ್ಲ. ಅವರಷ್ಟು ಮಾಡ್ತಾರೆ, ಇವರಿಷ್ಟು ಮಾಡ್ತಾರೆ, ನಾವಿಷ್ಟು ಮಾಡ್ತೀವಲ್ಲ ಅಂದ್ರೆ ಕೃಷ್ಣ ಒಳ್ಳೆ ಅಭಯವನ್ನ ಕೊಡ್ತಾನೆ. ಸಾಧನ ಮಾರ್ಗದಲ್ಲಿ ನಡೀತೀನಿ ಅಂತ ಸಂಕಲ್ಪ ಮಾಡಿಕೊಳ್ಳೋದು, ಶ್ರೀಹರಿ ಪ್ರೀತ್ಯರ್ಥವಾಗಿ ಆಸೆಗಳನ್ನ ಬಿಟ್ಟು ಕರ್ಮಗಳನ್ನ ಮಾಡೋದು ದೊಡ್ಡ ಫಲವನ್ನ ಕೊಡುತ್ತೆ, ಅಪಾರ ದುಃಖ ನಾಶ ಮಾಡುತ್ತೆ ಅನ್ನುವ ತತ್ವವನ್ನ ಭಗವಂತ ತುಂಬಾ ಸುಂದರವಾಗಿ ಹೇಳ್ತಾನೆ. ಅಲ್ಲಿ ಹೇಳಿದ ವಿಷಯಗಳನ್ನ ಆಚಾರ್ಯರು ಭಾಷ್ಯ ತಾತ್ಪರ್ಯಗಳಲ್ಲಿ, ಮಂತ್ರಾಲಯ ಪ್ರಭುಗಳು ಗೀತಾ ವಿವೃತ್ತಿಯಲ್ಲಿ ಪರಮ ಸುಂದರವಾಗಿ ತಿಳಿಸಿಕೊಡ್ತಾರೆ. ಆ ಎಲ್ಲ ಭಾಗಗಳನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಗೀತಾರ್ಥ ಚಿಂತನೆಯನ್ನ ಮಹಾಭಾರತೋಕ್ತ ಭೀಷ್ಮ ಪರ್ವದಲ್ಲಿ ಬಂದಂತಹ ಗೀತಾ ಶಾಸ್ತ್ರದಲ್ಲಿ 2ನೇ ಅಧ್ಯಾಯದಲ್ಲಿ ಅಲ್ಲಿ ನಮ್ಮ 39 ಶ್ಲೋಕ ಮುಗೀತು. ಬರೀ ಸಾವು 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 ಅಂತ ಅನ್ಸಿದ್ರೆ ಆ ಟಾಪಿಕ್ ಮುಗಿದೋಯ್ತು ಅಲ್ಲಿಗೆ. ಇನ್ನೇನಿದ್ರು ಒಳ್ಳೆ ಅದ್ಭುತವಾದ ಪ್ರಮೇಯಗಳು, ಆ ಎಲ್ಲ ವಿಷಯಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಶ್ರೀಮತಿ ಉತ್ತರ ಮತ್ತು ಆನಂದರಾವ್ ಅವರ ಅಪೇಕ್ಷೆಯ ಮೇರೆಗೆ ವಿಷ್ಣು ಪುರಾಣ ಪ್ರವಚನ ಸಾಯಂಕಾಲ 6 ಗಂಟೆಗೆ ಯಾರಿಗೆ ಆಸಕ್ತಿ ಇದೆಯೋ ಅವರು ಕೇಳಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.